ಒಂದು ತುಳಸಿ ದಳ ನೀರಲ್ಲಿದ್ದರೆ ತೀರ್ಥ, ಮತ್ತೊಂದು ತುಳಸಿ ದಳ ಅನ್ನದ ಮೇಲಿದ್ರೆ ಅದು ಮಹಾ ನೈವೇದ್ಯ, ಮತ್ತೊಂದು ತುಳಸಿ ದಳ ಭಗವಂತನ ಪಾದ ಸೇರಿದ್ರೆ ಅದು ಮಹಾಪ್ರಸಾದದ ಅರ್ಚನಾ ಸಂಕಲ್ಪ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ. ಆನಂದ್ ಗುರುಜಿಯವರು ಹೇಳುವ ಈ ತಂತ್ರಸಾರಕ್ಕೆ ಜಾತಿ ಮತ ಭೇದ ಪಂಥ ಇಲ್ಲ. ಶ್ರದ್ಧೆಯಿಂದ ಮಾಡಿ ಕಾರ್ಯವನ್ನು ಸಿದ್ಧಿಪಡಿಸಿಕೊಳ್ಳಿ. ಇವತ್ತು ನಡೆದಿರತಕ್ಕಂಥ ಈ ಬ್ರಹ್ಮರಥೋತ್ಸವಕ್ಕೂ ಮುನ್ನ ಈ ಪುಟ್ಟದಾದಂತಹ ತಾಯಿ, ಈ ತಾಯಿ ಪ್ರಾಕಾರ ಮಂಟಪಕ್ಕೆ ಬಂದು ಬಲಿಪ್ರದಾನ ಆದ ನಂತರ ಇನ್ನು ಗರ್ಭಗುಡಿಯಲ್ಲಿ ತಾಯಿಯ ದರ್ಶನ ಮಾಡುವಂತಹ ಸೌಭಾಗ್ಯ ನಮ್ಮದಾಗುತ್ತೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಫಾಲ್ಗುಣ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟುಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2,250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್ ಅತ್ಯುತ್ತಮ ಗುಣಮಟ್ಟದ ಲ್ಯಾಬೊರೇಟರಿ ಸರ್ವಿಸಸ್ಗಾಗಿ ಖಂಡಿತವಾಗಿಯೂ ನೀವು ಒಮ್ಮೆ ಭೇಟಿ ಕೊಡಿ. ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್. ಹಾಗೂ ಲವಣ ತೈಲಂ, ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಬೊಜ್ಜು ಮತ್ತು ಹೊಟ್ಟೆಯ ಕೊಬ್ಬಿಗೆ ಆಯುರ್ವೇದಿಯ ಪರಿಹಾರ ಅಂದ್ರೆ ಅದು ಲವಣ ತೈಲಂ. ಖಂಡಿತವಾಗಿಯೂ ನೀವು ಕೂಡ ಉಪಯೋಗಿಸಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ದಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಶುಭ ಶುಕ್ರವಾರ, ಫಾಲ್ಗುಣ ಮಾಸ ಮತ್ತು ಪೌರ್ಣಮಿ. ಹಾಗಾಗಿ ನಿನ್ನೆಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿ ತಿಳಿಸಿಕೊಟ್ಟಿದ್ರು, ಇವತ್ತು ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗಬೇಕು ಅಂದ್ರೆ ಒಂದು ಅನುಷ್ಠಾನವನ್ನ, ತಂತ್ರಸಾರವನ್ನ ಮಾಡಬಹುದು. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಏನು ಅಂದ್ರೆ 9 ಮಾವಿನ ಎಲೆ, 1 ಕಮಲಾಕ್ಷಿ ಬೀಜ, 2 ಕರಿಮೆಣಸು ಮತ್ತು ಶುದ್ಧವಾಗಿರುವಂತಹ ತೇಯ್ದಿರುವಂತಹ ಶ್ರೀಗಂಧ. ಮತ್ತೊಮ್ಮೆ ಹೇಳ್ತೀನಿ, 9 ಮಾವಿನ ಎಲೆ, 1 ಕಮಲಾಕ್ಷಿ ಬೀಜ, 2 ಕರಿಮೆಣಸು ಮತ್ತು ಶುದ್ಧ ಶ್ರೀಗಂಧ. ಇದಿಷ್ಟನ್ನ ಸಿದ್ಧಪಡಿಸಿಟ್ಕೊಳ್ಳಿ. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈ ಪದಾರ್ಥಗಳನ್ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಮತ್ತು ಯಾವ ರೀತಿ ತಂತ್ರಸಾರವನ್ನ ಮಾಡಿ ನಾವು ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾರೆ. ಇನ್ನು ಇದೇ ಬರುವ ಶನಿವಾರ ಅಂದ್ರೆ ನಾಳೆ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಮಂಗಳೂರಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ತೆರಳಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಆಯೋಜಿಸಲಾಗಿತ್ತು. ಬ್ರಹ್ಮ ಕಲಶಾಭಿಷೇಕ ಮತ್ತು ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಗುರುಜಿಯವರು ಪಾಲ್ಗೊಂಡಿದ್ರು ಮತ್ತು ವಿಶೇಷವಾದಂತಹ ಅನುಷ್ಠಾನವನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ನಾಳೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಇನ್ನು ಇದರ ಜೊತೆಗೆ
ಇತ್ತೀಚೆಗಷ್ಟೇ ಹುಣ್ಣಿಮೆಯ ದಿವಸದಂದು ಬನಶಂಕರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ನೆರವೇರಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ನೀವು ತಪ್ಪದೇ ವೀಕ್ಷಿಸಿ. ನಾಳೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಪ್ರತಿದಿನ ನಕ್ಷತ್ರ ಬಲ ಹೇಗಿದೆ, ತಾರಾಬಲ ಹೇಗಿದೆ, ಯಾವ ನಕ್ಷತ್ರದವರು ಹೊಂದಿಕೆಯಾಗ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಬಂದಿದ್ದಾರೆ. ಇವತ್ತು ನಕ್ಷತ್ರದ ಬಗ್ಗೆ ತಿಳಿಸೋದು ಪುಬ್ಬ ನಕ್ಷತ್ರ. ಪುಬ್ಬ ನಕ್ಷತ್ರದವರೆಲ್ಲ ಮಹರ್ಷಿ ಡೈರಿ ಸಿದ್ಧಪಡಿಸಿಟ್ಕೊಳ್ಳಿ. ಪುಬ್ಬ ನಕ್ಷತ್ರದ ಹಿನ್ನೆಲೆ ಚರಿತ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿಸ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮನ ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತನಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೇ ನಮಃ. ರಾಜ್ಯಕಲಾವಲ್ಲಭಾಯ ನಮಃ. ಶ್ರೀಮತೆ ನಮಃ. ಮಹಾಲಕ್ಷ್ಮೀ ನಮಃ. ಓಂ ಸುಭಗಾಯ ನಮಃ. ಶ್ರೀಮತೆ ನಮಃ. ರಾಜ್ಞೇ ನಮಃ. ರಮ್ಯಾಯ ನಮಃ. ರಾಜೀವಲೋಚನ್ಯೇ ನಮಃ. ರಂಜನ್ಯೇ ನಮಃ. ರಮಣಿಲಂಪಟಾಯ ನಮಃ. ಓಂ ರಾಕೇಂದ್ರವಂದ್ಯಾಯ ನಮಃ. ರತಿಪ್ರಿಯಾಯ ನಮಃ. ರತಿರೂಪಾಯ ನಮಃ. ರಾಕ್ಷಸಗ್ನೇ ನಮಃ. ಓಂ ರಮ್ಯಾ ರಾಜೀವಲೋಚನ್ಯೇ ನಮಃ. ಓಂ ಶ್ರೀಮತೆ ನಮಃ. ಓಂ ಮೂಲದಾತ್ರೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ಸರಸ್ವತ್ಯೈ ನಮಃ. ಮಾತಾ ಅನ್ನಪೂರ್ಣಾಂಬಿಕಾಯ ನಮಃ. ಓಂ ಚಕ್ರೇಶ್ವರೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಸರಸಜನಲೀಯೇ ನಮಃ. ಶ್ರೀಮತೇ ನಮಃ. ಗಂಧದ್ವಾರಿಣ್ಯೇ ನಮಃ. ಓಂ ಶ್ರೀ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಅಂಬಾಯ ನಮಃ. ಶ್ರೀಮತೇ ನಮಃ. ಭಗವತೇ ನಮಃ. ಶ್ರೀಲಲಿತಾಂಬಾಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ದೇವಿಯ ಪ್ರಾರ್ಥನೆ. ಶುಭ ಶುಕ್ರವಾರದ ಸಂಪೂರ್ಣ ಅನುಗ್ರಹ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ಆರಾಧನೆ ಜೊತೆಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದು ವಿಶೇಷವಾಗಿರತಕ್ಕಂಥ ಶಕ್ತಿಯನ್ನ ಸಿದ್ಧಿಪಡಿಸಿಕೊಳ್ಳಬಹುದಾದರೆ ಈ ಶುಭ ದಿನ ಬಹಳ ವಿಶೇಷವಾಗಿರತಕ್ಕಂಥದ್ದು. ಅಂತಹ ಶುಭ ಹುಣ್ಣಿಮೆ ಇವತ್ತು ಕಾಮನ ಹುಣ್ಣಿಮೆ ಅಂತಲೂ ಹೇಳ್ತಾರೆ. ಕಾಮನ ಹುಣ್ಣಿಮೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಈ ಕಾಮದಹನ ಅಥವಾ ಕಾಮನ ಹುಣ್ಣಿಮೆ, ಕಾಮನ ಹಬ್ಬ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದರಲ್ಲೂ ಒಂದಷ್ಟು ಭಾಗಗಳಲ್ಲಂತೂ ಇದನ್ನು ಬಹಳ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಈ ಆಚರಣೆಯಲ್ಲಿ ಒಂದಷ್ಟು ವಿಶೇಷತೆಗಳಿದೆ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ವಯಸ್ಸಿನ ತಾರತಮ್ಯವಿಲ್ಲದೆ ಎಲ್ಲರೂ ಸಹಿತ ಒಂದು ಕೂಡಿ ಆಟವನ್ನು ಆಡ್ತಕ್ಕಂತಹದ್ದು ಅಥವಾ ವಿಶೇಷವಾಗಿ ಹಬ್ಬವನ್ನು ಆಚರಿಸತಕ್ಕಂಥದ್ದು, ಬಣ್ಣಗಳನ್ನು ಎರಚಿಕೊಳ್ಳುವಂತಹದ್ದು, ಅಂದ್ರೆ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಂಡು ಸುಖ ಸಂತೋಷ ನೆಮ್ಮದಿಯುತವಾಗಿ ಭಗವತಿಯ ಪ್ರಾರ್ಥನೆ ಮಾಡುವಂತಹ ಶುಭಗಳಿಗೆ ಈ ಒಂದು ವಿಶೇಷವಾದಂತಹ ಹುಣ್ಣಿಮೆ. ಈ ಹುಣ್ಣಿಮೆಯೆಂದು ಅನುಷ್ಠಾನಗಳನ್ನ, ಹುಣ್ಣಿಮೆಯೆಂದು ನಡೆಯುವಂತಹ ಪೂಜಾನುಷ್ಠಾನವನ್ನ ಅಥವಾ ಹುಣ್ಣಿಮೆಯೆಂದು ನಡೆಸುವಂತಹ ಅನುರಾಧ ನಕ್ಷತ್ರಕ್ಕೂ ಅಥವಾ ರಾಶಿ ನಕ್ಷತ್ರಚಾರ ಪ್ರಕಾರವಾಗೂ ಇರತಕ್ಕಂತಹ ಯೋಗ ಫಲವನ್ನ, ಯಾಕೆಂದ್ರೆ ಕೆಲವಷ್ಟು ಮಹಾನಕ್ಷತ್ರಗಳಲ್ಲಿ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಫಲಗಳು ಸಾಕಷ್ಟು ಇರುತ್ತವೆ. ಹಾಗಾಗಿ ಹುಣ್ಣಿಮೆಯ ಕಾಲ ಏನು ಅನುಷ್ಠಾನವನ್ನು ಮಾಡಿದ್ರೂ ಶೀಘ್ರ ಫಲ. ಅದಕ್ಕಾಗಿ ಇವತ್ತು ಚಿಕ್ಕದಾದಂಥ ಚುಟುಕಾದಂಥ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ನಡೆಸಲಿಕ್ಕೆ ಲಕ್ಷ್ಮಿಗೆ ಬಹಳ ಇಷ್ಟವಾಗಿರತಕ್ಕಂಥದ್ದು ಈ ಮಾವು, ಕಮಲಾಕ್ಷಿ, ಮೆಣಸು ಜೊತೆಗೆ ಅಪ್ಪುಟವಾಗಿರತಕ್ಕಂಥ ಶ್ರೀಗಂಧ, ಇದೆಲ್ಲದರಿಂದಲೂ ಒಂದು ತಂತ್ರಸಾರವನ್ನು ಮಾಡಬಹುದು. ಆ ತಂತ್ರಸಾರ ಮಾಡುವ ಕ್ರಮ ಹೇಗೆ ಅದನ್ನು ನಾವು ತಿಳ್ಕೊಳ್ಳೋಣ. ಕೂತ್ಕೊಳ್ಳಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬನ್ನಿ ಹಾಗಿದ್ರೆ ಈ ಶುಭ ದಿನ ಶುಕ್ರವಾರದ ವಿಶೇಷತೆ ಏನು ಅನ್ನೋದನ್ನ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿಕ ಪಂಚಾಂಗ ಶ್ರವಣ ಮಾಡೋದಾ? ಹೌದಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ಅಂಬಾ ಭಗವತಿ ಸರ್ವಸ್ಯಾಪ್ತಿ ಸರ್ವಸಿದ್ಧಿ ಸರ್ವದೇವತೇನಾಪ್ನೋತಿ ಸರ್ವಂಜಯತಿ. ಈ ಶುಭ ದಿನ ಇವತ್ತು ಕದರಿ ಹುಣ್ಣಿಮೆ ಅಂತ ಹೇಳ್ತಾರೆ.
ಅಂದರೆ ಕದರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ. ನಮ್ಮ ರಾಜ್ಯವಲ್ಲದಿದ್ದರೂ ಪಕ್ಕದ ರಾಜ್ಯ ಆಂಧ್ರದಲ್ಲಿರ್ತಕ್ಕಂಥ ಕದರಿ ಕ್ಷೇತ್ರ, ಕದರಿ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹ ಬಹಳ ವಿರಾಜಮಾನಾಗಿ ಕೂತಿದ್ದಾನೆ. ಇವತ್ತು ಆ ಸ್ವಾಮಿಯ ರಥೋತ್ಸವ ಆಗುತ್ತೆ. ಭವ್ಯವಾದಂತಹ ರಥೋತ್ಸವ. ತಲೆಯನ್ನು ಮೇಲೆತ್ತಿ ನೋಡಬೇಕು ಭಗವಂತನ ಆ ರಥವನ್ನು. ಅಂತಹ ರಥದಲ್ಲಿ, ಆ ಬೃಹತ್ ಬೆಟ್ಟದ ರಥದಲ್ಲಿ ಕೂತು ಆ ಸಣ್ಣದಾದಂತಹ ಒಂದು ಚಿಕ್ಕ ರಸ್ತೆ, ಆದರೆ ಆ ರಸ್ತೆನಲ್ಲಿ ನೀವು ಮರಳು ಹಾಕಿದ್ರೂ ಸಹಿತ ತಲೆಗೆ ಬರೋದಿಲ್ಲ, ಅಷ್ಟು ಜನಸಾಗರ. ಆ ಜನನ ನೋಡೋದೇ ಒಂದು ಆನಂದ. ಸುತ್ತಮುತ್ತ ಪ್ರಾಂತ್ಯಗಳಿಂದ ಸಾಕಷ್ಟು ಜನ ಭಕ್ತರ ಮನೆ ದೇವರಾಗಿರ್ತಕ್ಕಂಥ ನರಸಿಂಹ ಕ್ಷೇತ್ರ, ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಕ್ಕಂಥ ರಥೋತ್ಸವ ಬಹಳ ಅದ್ಧೂರಿತವಾಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲೆಲ್ಲೇ ನರಸಿಂಹನ ಸಾನ್ನಿಧ್ಯಗಳಿದೆಯೋ, ಅಹೋಬಲ ಕ್ಷೇತ್ರ, ಅಹೋಬಲ ಕ್ಷೇತ್ರದಲ್ಲಿ ನವನರಸಿಂಹ, ಆ 9 ನರಸಿಂಹನ ಕ್ಷೇತ್ರವಿದೆ. 9 ನರಸಿಂಹ 9 ಗ್ರಹಗಳಿಗೂ ಅಲ್ಲಿ ತೋರಿಸುವಂಥದ್ದಿದೆ. ಅಂದರೆ ಮನುಷ್ಯರಿಗೆ ಆತನ ಜಾತಕದಲ್ಲಿರ್ತಕ್ಕಂತಹ ಗ್ರಹ ದೋಷಗಳಲ್ಲಿ ಯಾವ್ಯಾವ ಗ್ರಹ ಆ ಜಾತಕಕ್ಕೆ ಪ್ರವೇಶ ಮಾಡಿ ಆ ವ್ಯಕ್ತಿಗೆ ಯಾವ ಗ್ರಹದ ಒಂದು ಬಲಾಫಲಗಳಿರುತ್ತೋ ಅದಕ್ಕೆ ಸಂಬಂಧಪಟ್ಟ ದೋಷಗಳೇನಾದ್ರು ಇದ್ದರೆ ಅದನ್ನು ಪರಿಹರಿಸಿಕೊಳ್ಳೋದಕ್ಕೂ ಸಹಿತ ಆ ನವನರಸಿಂಹನಿಗೆ ಮೊರೆ ಹೋಗ್ತಾರೆ. ಅಂತಹ ನವನರಸಿಂಹನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನರಸಿಂಹ ಕ್ಷೇತ್ರ. ಹಿರಣ್ಯಕಶಿಪುವಿನ ಒಂದಷ್ಟು ಚರಿತ್ರೆ ಸಹಿತ ಅಲ್ಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ನವನರಸಿಂಹ ಅಹೋಬಲ ಕ್ಷೇತ್ರ, ಅಹೋಬಿಲ ಅಂತಲೂ ಹೇಳ್ತಾರೆ, ಅಹೋಬಲ ಅಂತಲೂ ಹೇಳ್ತಾರೆ. ಅಂತ ಅಹೋಬಿಲ ಕ್ಷೇತ್ರದಲ್ಲಿ, ಆಂಧ್ರದಲ್ಲಿರ್ತಕ್ಕಂಥ ಕ್ಷೇತ್ರ, ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಆ ಒಂದು ಸ್ತಂಭ, ಆ ಸ್ತಂಭವನ್ನು ದರ್ಶನ ಮಾಡೋದಿದೆಯಲ್ಲ, ಜೊತೆಗೆ ಬೆಟ್ಟದ ಆ ಸ್ತಂಭವನ್ನು ದರ್ಶನ ಮಾಡೋದಕ್ಕೂ ಮುನ್ನ ಮತ್ತೊಂದು ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೆ. ಆ ಸಾನ್ನಿಧ್ಯದಲ್ಲಿ ಅಲ್ಲೇ ಹುಟ್ಟುವಂತಹ ಒಂದು ಚಿಕ್ಕದಾದಂಥ ಜಲ, ಆ ಜಲ ಇವತ್ತಿಗೂ ಸಹಿತ ರಕ್ತವರ್ಣವಾಗಿರ್ತಕ್ಕಂಥದ್ದು. ಅಂದ್ರೆ ಸ್ವಾಮಿ ತನ್ನ ಹಸ್ತವನ್ನ ಕೈ ತೊಳಿಲಿಕ್ಕಾಗಿ ಆ ಜಲದ ಕುಂಡವನ್ನು ಸೃಷ್ಟಿಸಿದ್ದಾನೆ ಎಂಬತಕ್ಕಂತಹದ್ದು ಒಂದು ಪ್ರತೀತಿ ಇದೆ. ಬಹುಶಃ ನೀವು ಅಹೋಬಿಲ ಕ್ಷೇತ್ರವನ್ನು ದರ್ಶನ ಮಾಡಿದ್ರೆ ಮಾತ್ರ ನಿಮಗೆ ಇದರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆದರೆ ಅಹೋಬಿಲ ಕ್ಷೇತ್ರ ದರ್ಶನ ಮಾಡೋದಾಗ್ಲಿ, ಸ್ವಾಮಿಯನ್ನು ನೋಡಲಿಕ್ಕೆ ಪರಿಕ್ರಮಿಸುವಂತಹ ಮಾರ್ಗ ಆಗಲಿ, ಅಲ್ಲಿರ್ತಕ್ಕಂಥ ಶ್ರಮ ಆಗಲಿ, ಅಬ್ಬಾ ಅದು ಹೇಳ್ತಿರೋದು ಬಹಳ ಕಷ್ಟಕರ. ಈ ಹಿಂದೆ ನಮ್ಮ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ನೋಡಿದ್ದೀರಿ. ಆದರೂ ಇವತ್ತಿಗೂ ಅಹೋಬಿಲ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಅಥವಾ ಆ ಕ್ಷೇತ್ರದ ಬಗ್ಗೆ ಮಾತಾಡೋದ ಹೊರಟ್ರೆ ಅದಕ್ಕೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಅಂತಹ ಪರಮ ಪವಿತ್ರವಾಗಿರತಕ್ಕಂಥ ಸಾನ್ನಿಧ್ಯಗಳಲ್ಲೂ ಎಲ್ಲೆಲ್ಲಿ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯವಿದೆಯೋ ಅಲ್ಲೆಲ್ಲ ಇವತ್ತಿನ ದಿವಸ ರಥೋತ್ಸವಗಳು ನಡೆಯುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಈ ಶುಭ ದಿನ. ಇಂತಹ ಹುಣ್ಣಿಮೆಯಂದು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಮಾವಿನ ಸೊಪ್ಪು, ಅಂದರೆ 9 ಮಾವಿನೆಲೆ. ಈ ಮಾವಿನೆಲೆಗೂ ಲಕ್ಷ್ಮಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಮಾವಿನೆಲೆ ಆರೋಗ್ಯ ವೃದ್ಧಿಗಾಗಿ, ಮಾವಿನೆಲೆ ಮನುಷ್ಯನ 72,000 ನರನಾಡಿಗಳಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ದೂರ ಮಾಡುತ್ತೆ. ಇದೇ ಮಾವಿನೆಲೆ ಸಕ್ಕರೆ ಕಾಯಿಲೆಯಿಂದ ನರಳುತ್ತಿರ್ತಕ್ಕಂಥವ್ರಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇನ್ಸುಲಿನ್ನಲ್ಲಿರ್ತಕ್ಕಂತಹ ವ್ಯತ್ಯಾಸಗಳೇನಿದೆಯೋ, ದೇಹದಲ್ಲಾಗುವ ಬದಲಾವಣೆಗಳೇನಿದೆಯೋ ಅದನ್ನು ಸರಿಪಡಿಸುವಂಥ ಕಾಯಕವನ್ನ ಈ ಮಾವಿನೆಲೆ ಮಾಡುತ್ತೆ. ಈ ಮಾವಿನೆಲೆಯನ್ನ ನಾವು ಕ್ರಮಬದ್ಧವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಬೆಳೆಸ್ತಾ ಹೊರಟ್ರೆ ಅದರ ಫಲಾಫಲಗಳು ಸಾಕಷ್ಟು ಇದೆ. ಅದೇ ಮಾವು ಒಂದು ಹೊಸತನವನ್ನ ತೋರಿಸುತ್ತೆ. ಅದೇ ಮಾವು ಮನೆಯ ಬಾಗಿಲಿಗೆ ತೋರಣವನ್ನು ಕಟ್ಟಿದ್ರೆ ಹಚ್ಚ ಹಸಿರಿನ ಆ ತೋರಣ ನೋಡ್ಲಿಕ್ಕೆ ಆನಂದ ಕೊಡುತ್ತೆ. ಇನ್ನೇನು ಆಗೋಯ್ಕೋ ಅಂದ್ರೆ ಬಂದೇ ಬಂತು ಯುಗಾದಿ ಹಬ್ಬ. ಯುಗದ ಆದಿ ಅಂದ್ರೆ ಯುಗದ ಆದಿ ಯುಗಾದಿ. ಅಂತಹ ಆ ಯುಗಾದಿ ಹಬ್ಬದಂದು ಪ್ರತಿಯೊಬ್ಬರ ಮನೆ ಬಾಗಿಲಲ್ಲೂ ಸಹಿತ ರಾರಾಜಿಸುವಂತಹದ್ದು ಈ ಮಾವಿನೆಲೆ. ಈ ಮಾವಿನೆಲೆಯಿಂದ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಒಂದು ಆನಂದ. ನೋಡಿ, ಎಲ್ಲೇ ಒಂದು ಮಾವಿನ ಸೊಪ್ಪು ತೋರಣ ಕಟ್ಟಿಬಿಟ್ರೆ ಆ ತೋರಣ ಕಟ್ಟಿರೋದು ನೋಡಿದ್ರೆ ಆನಂದ. ಅದಕ್ಕೆ ಇವತ್ತಿಗೂ ಸಹಿತ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ, ಒಂದು ದಿನದ ಕತೆ ಅಲ್ಲ, ಪ್ರತಿನಿತ್ಯ ಮಹಾದ್ವಾರದಲ್ಲಿ ಹೊಸದಾಗಿ ಮಾವಿನ ಸೊಪ್ಪನ್ನು ತೋರಣ ಕಟ್ತಾರೆ. ಅಷ್ಟೇ ಅಲ್ಲದಿರ ಯಾವುದೇ ಒಂದು ಪೂಜೆ ಪುನಸ್ಕಾರಗಳಿಗೆ, ಕಳಶಗಳಿಗೆ ಮತ್ತು ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಕ್ಕೂ ಸಹಿತ ಈ ಮಾವಿನ ಸೊಪ್ಪು ತುಂಬಾ ಕೆಲಸ ಮಾಡುತ್ತೆ. ಮಾವಿನ ಸೊಪ್ಪಿಂದ ಆ ಮಾವಿನ ಸೊಪ್ಪನ್ನ ಒಣಗಿರ್ತಕ್ಕಂಥ ಎಲೆಗಳನ್ನು ಸುಟ್ಟು ಕರಕು ಮಾಡಿ ಅದು ಗಾಯಗಳ ಮೇಲೆ ಹಚ್ಚಿದರೆ ಕಪ್ಪು ಕಲೆಗಳು ದೂರ ಆಗುತ್ತೆ. ಒಂದು ಕಡೆಯಿಂದ ಆಯುರ್ವೇದಿಕ್ ಇದೆ, ಮತ್ತೊಂದು ಕಡೆಯಿಂದ ತಂತ್ರಸಾರಕ್ಕಿದೆ, ಮಗದೊಂದು ಕಡೆಯಿಂದ ಭಗವಂತನಿಗೆ ತುಂಬಾ ಹತ್ತಿರದಲ್ಲಿದೆ. ಅದಕ್ಕೆ ಆ ಮಾವು ಬಹಳ ಶ್ರೇಷ್ಠವಾಗಿದೆ. ಅದರ ಹಣ್ಣುಗಳಲ್ಲಂತೂ ಮಾವಿನ ಹಣ್ಣು ಮಾವಿನ ರಾಜ ಅಂತಲೇ ಹೇಳ್ತಾರೆ. ಅಂದ್ರೆ ಹಣ್ಣುಗಳ ರಾಜ ಮಾವು ಅಂತ. ಮಾವಿನ ಹಣ್ಣಿಗೆ ಸರಿಸಾಟಿಯಾದ್ದು ಯಾವುದೂ ಅಲ್ಲ. ಇವತ್ತು ಸಾಕಷ್ಟು ತಳಿಗಳು ಬಂದಿರಬಹುದು, ಆದರೆ ರಸಪುರಿ ಮಾವಿನಹಣ್ಣಿಗೆ ಯಾವ್ದಾದ್ರು ಸರಿಸಾಟಿ ಇದೆಯಾ? ಒಂದು ರಸಪುರಿ ಮಾವಿನಹಣ್ಣ ಬಗ್ಗೆ ಇವತ್ತು ನಾನು ಮಾತಾಡಿದ್ರೆ ನಿಮ್ಮೆಲ್ಲರ ನಾಲಿಗೆ ಮೇಲೆ ನೀರಿರುತ್ತೆ. ಯಾಕೆಂದ್ರೆ ರಸಪುರಿ ಮಾವಿನಹಣ್ಣು ಅಂತಹ ಒಂದು ಚೈತನ್ಯ. ಹಾಗೆ ಮಾವು
ಸಕ್ಕರೆ ಕಾಯಿಲೆಗೂ ಸಹಿತ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಆದರೆ ನಾವು ಬಳಸುವಂತ ರೀತಿ ಇದೆಯಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು. ಮಾವಿನ ಚಿಗುರು ನೀರೊಳಗೆ ಹಾಕಿ ಆ ನೀರನ್ನು ಕುಡಿದ್ರೆ ಮಾತು ತೊದಲುವಂಥದ್ದಾಗ್ಲಿ, ಅಥವಾ ನರಗಳಲ್ಲಿ ನಿಶಕ್ತಿ ಆಗಲಿ, ಅಥವಾ ಅತಿಯಾದಂಥ ಬೆವರುವಿಕೆ ಆಗಲಿ, ಅಥವಾ ದೇಹದ ದುರ್ಗಂಧದ ನಾತವಾಗಲಿ, ಆ ದುರ್ಗಂಧವನ್ನು ದೂರ ಮಾಡಲಿಕ್ಕೂ ಸಹಿತ ಈ ಮಾವಿನ ಚಿಗುರು ಕೆಲಸ ಮಾಡುತ್ತೆ. ಹೇಳ್ತಾ ಹೊರಟ್ರೆ ಈ ದಿನ ಸಂಪೂರ್ಣವಾಗಿ ಮಾವಿಗೆ ಕೊಡಬೇಕಾಗತ್ತೆ. ಮೊದಲು ಪಂಚಾಂಗ ನೋಡೋಣ, ರಾಶಿಫಲ ತಿಳ್ಕೊಳ್ಳೋಣ, ಜೊತೆಗೆ ಇವತ್ತಿನ ತಂತ್ರಸಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಧ್ಯ ಮಧ್ಯ ಹುಣ್ಣಿಮೆಯ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳಿ ಈ ತಂತ್ರಸಾರ, ಜೊತೆಗೆ ಇವತ್ತು ಸಂಧ್ಯಾಕಾಲ ನಡೆಯುವಂತಹ ಹುಣ್ಣಿಮೆಯ ಪ್ರತಿ ಹುಣ್ಣಿಮೆ ನಮ್ಮ ಆಶ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆ ಒಂದೊಂದು ವಿಶೇಷತೆಗಳನ್ನು, ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ ನಾವು ನಡೆಸ್ತಾ ಹೋಗ್ತೀವಿ. ಇವತ್ತು ದೇವಿಯ ಆರಾಧನೆಯನ್ನ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ಆ ದೇವಿಯ ಉಪಾಸನೆಯನ್ನು ಮಾಡಿ ತಾಯಿ ಲಲಿತಾ ರಾಜರಾಜೇಶ್ವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ದುರ್ಗಾ ಹವನವನ್ನ, ಶಕ್ತಿ ದೇವತೆಗೆ ರಾಜರಾಜೇಶ್ವರಿಗೆ ದುರ್ಗಾ ಹವನವನ್ನ ಇವತ್ತು ವಿಶೇಷವಾಗಿ ಆರಾಧನೆ ಮಾಡಿ ತಾಯಿಯನ್ನು ತೃಪ್ತಿಪಡಿಸಿ ಅವಳ ಕೃಪಾಶೀರ್ವಾದದಿಂದ ನಾಡಿನ ಸಮಸ್ತರಿಗೂ ಸಹಿತ ಒಳಿತಾಗಲಿ ಅಂತ ಒಂದು ಪ್ರಧಾನ ಸಂಕಲ್ಪವನ್ನು ಇವತ್ತು ಸಂಧ್ಯಾಕಾಲ ನಮ್ಮ ಆಶ್ರಮದಲ್ಲಿ ನಡೆಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ 18/3/2022 ಶುಕ್ರವಾರ ಪೌರ್ಣಮಿ ಉತ್ತರ ನಕ್ಷತ್ರ. ಇವತ್ತು ಹೋಳಿ ಹುಣ್ಣಿಮೆ ಅಂತಲೂ ಸಹಿತ ಬಹಳ ವಿಶೇಷ. ಇವತ್ತಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬದ ವಾತಾವರಣ ಪ್ರತಿಯೊಬ್ಬರ ಮನೆಯಲ್ಲೂ ಮನೆ ಮಾಡಲಿ. ಹಾಗೆ ಹುಣ್ಣಿಮೆಯಂದು ಎಲ್ಲರೂ ಸಹಿತ ಹನುಮನ ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷ. ಯಾಕೆಂದರೆ ಪ್ರತಿ ಹುಣ್ಣಿಮೆಯಂದು ಹನುಮನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಇರುತ್ತೆ, ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಇರುತ್ತೆ. ನೋಡಿ, ನಾವು ಯಾವುದೇ ದೇವಾಲಯಗಳಿಗೆ ಹೊರಟರು ಹುಣ್ಣಿಮೆಯಂದು ಭಗವಂತನ ದರ್ಶನ ಮಾಡಿದಾಗ ಆ ಮುಖದಲ್ಲಿರ್ತಕ್ಕಂಥ ಮಂದಹಾಸ, ಆ ವರ್ಚಸ್ಸು, ತೇಜಸ್ಸೇ ಬಹಳ ವಿಶೇಷ. ಅಂತಹದ್ರಲ್ಲಿ ಭಗವಂತನ ಕೃಪಾ ಕಟಾಕ್ಷಕ್ಕೋಸ್ಕರ ಇವತ್ತು ನಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ದರ್ಪಣಾಂಚನ ದರ್ಶನ ರಾಶಿಫಲ ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ಎಲ್ಲರೂ ಕಾತುರತೆಯಿಂದ ಕಾಯ್ತಿರೋದು ರಾಶಿಫಲ ಒಂದು ಭಾಗ. ಆದರೆ ಇವತ್ತು ತಿಳಿಸುವಂತಹ ತಂತ್ರಸಾರ ಅಂದರೆ ಮಾವಿನೆಲೆಯಿಂದಲೂ ಇಂತಹದ್ದೊಂದು ಪವಾಡವನ್ನು ಸೃಷ್ಟಿಪಡಿಸ್ಕೊಳ್ಬೋದಾ? ಯಾಕೆಂದ್ರೆ ಮಾವಿನೆಲೆ ತುಂಬ ಅತ್ಯುನ್ನತವಾಗಿರ್ತಕ್ಕಂಥದ್ದು, ವಿಶೇಷತೆ ಇರತಕ್ಕಂಥದ್ದು, ದೇವತಾರಾಧನೆಗೆ ಬೇಕಾಗಿರುವಂತಹದ್ದು. ಈ ಮಾವಿನ ಚಕ್ಕೆಯಿಂದ ಹಿಡಿದು ಮಾವಿನ ಬೇರು ತನಕ, ಮಾವಿನ ಚಿಗುರು ತನಕ ಎಲ್ಲವೂ ಶ್ರೇಷ್ಠವಾಗಿರ್ತಕ್ಕಂಥದ್ದೇ, ಬೇಕಾಗಿರ್ತಕ್ಕಂಥದ್ದೇ. ಅಂತಹದ್ರಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ ವ್ಯಾಪಾರಸ್ಥರು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ನೀವು ಮಾಡಬಹುದು. ಮನೆಗಳಲ್ಲಿ ಏನೇ ಸಮಸ್ಯೆ ಅಂತಾದರೂ ತಾಯಿ ಲಕ್ಷ್ಮಿಯ ಕೃಪೆ ಪಡೆಯಲಿಕ್ಕೆ ಮನೆಯಲ್ಲೂ ಮಾಡಬಹುದು. ಅದರಲ್ಲೂ ಮುಖ್ಯವಾಗಿ ವ್ಯಾಪಾರಸ್ಥರಿಗಂತೂ ಇದು ಬಹಳ ಮುಖ್ಯವಾಗಿ ಬೇಕೇ ಬೇಕು. ಇದನ್ನು ಪ್ರತಿ ಶುಕ್ರವಾರ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಆದರೆ 9 ಶುಕ್ರವಾರ ಮಾಡೋದು ಬಹಳ ಶ್ರೇಷ್ಠ. ಅದರಲ್ಲೂ ಹುಣ್ಣಿಮೆಯ ದಿವಸ ಮಾಡೋದು ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಆದರೆ ಮಾಡುವ ಕ್ರಮ ಮಾತ್ರ ಚಾಚು ತಪ್ಪದಿರ ಮಾಡಬೇಕು. ಆದರೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ ಇಂತಹ ಚಿಕ್ಕದಾದಂಥ ಪುಟ್ಟದಾದಂಥ ಅನುಷ್ಠಾನಗಳಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಸಿದ್ಧಿದಾತ್ರಿಯಾಗಿರ್ತಕ್ಕಂತಹ ಈ ಒಂದು ಮಾವಿನ ಎಲೆಯಿಂದ ಮಾಡುವಂತಹ ಅನುಷ್ಠಾನ ನಿಮ್ಮೆಲ್ಲರಿಗೂ ಶ್ರೇಯಸ್ಸುಂಟಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರೀನ್ಮಯ ಸಲಿಲಾ ನಿಕ್ಷತ್ತದ್ವಿಪದೀನ್ ಬಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶಿ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ರಾಶಿಬಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಒಂದಷ್ಟು ಶನಿಯ ದೃಷ್ಟಿಕೋನ ಸಮಂಜಸವಾದಲ್ಲದರಿಂದ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮಾನಸಿಕವಾಗಿ ಒದ್ದಾಡ್ತಾ ಇರ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ. ತೃಪ್ತಿಯಾದಂತಹದ್ದನ್ನ, ಒಂದು ಒಳ್ಳೆಯ ಬದುಕನ್ನ, ಒಳ್ಳೆಯ ಕೆಲಸ ಕಾರ್ಯಗಳತ್ತ ನೀವು ನಡೆಯುವುದನ್ನ ಎಲ್ಲದರಲ್ಲೂ ಸಹಿತ ಯಾರಾದರೂ ಒಬ್ಬರು ಅಡ್ಡಿ ಆತಂಕ ಮಾಡುವಂಥದ್ದು, ಕೆಲಸಕ್ಕೆ ಬಾರದಂತಹ ವಿಚಾರಗಳು ತಲೆ ತುಂಬಿಸಿಕೊಳ್ಳುವಂಥದ್ದು, ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಮಾಧಾನ ಇಲ್ಲದಿರೇ ಇರತಕ್ಕಂತಹದ್ದು, ಯಾರೊಬ್ಬರಾದರೂ ಏನೋ ಆಡುವಂಥ ಮಾತು ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವು ಉಂಟು ಮಾಡುತ್ತೆ. ಇಂತಹ ಪರಿಸ್ಥಿತಿಯೇ ಇವತ್ತು ಸಾಕಷ್ಟು ಆದ್ದರಿಂದ ಬಹಳ ಎಚ್ಚರಿಕೆಯನ್ನು ಬೇಕಾಗುತ್ತೆ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ
ನೀವು ಮಾಡಬೇಕಾಗಿರತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಇವತ್ತು ನೀವು ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಪೂರ್ವಾಭಿಮುಖವಾಗಿ ನಿಂತು ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಂದಿಷ್ಟು ಅರಿಶಿಣವನ್ನು ತೆಗೆದುಕೊಂಡು ಅದರಲ್ಲಿ 2 ಡ್ರಾಪ್ ನೀರು ಹಾಕಿ ಸಣ್ಣದಾದಂಥ ಅರಿಶಿಣದ ಉಂಡೆಯನ್ನು ಮಾಡಿ ಪೂರ್ವಾಭಿಮುಖವಾಗಿ ನಿಂತು ಅರಿಶಿಣದ ಉಂಡೆಯನ್ನು ಕೈಯಲ್ಲಿಟ್ಟುಕೊಂಡು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ತಾಯಿ ಮಹಾಲಕ್ಷ್ಮಿಯ ಹೆಸರನ್ನು ಹೇಳ್ಕೊಂಡು ಆ ಅರಿಶಿಣದ ಉಂಡೆಯನ್ನು ನೀರಿಗೆ ಹಾಕಿ ಆ ನೀರಲ್ಲಿ ಅರಿಶಿಣದ ಉಂಡೆ ಕರಗುವುದನ್ನು ನೋಡಬೇಕು. ಆಗ ಅದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹೊಸ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಇದೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಹೆಚ್ಚಿನ ಫಲಾಫಲವನ್ನು ಸಿದ್ಧಿಪಡಿಸಿಕೊಳ್ಬೇಕು ಅನ್ನತಕ್ಕಂಥ ಮಹದಾಸೆಯಲ್ಲಿ ತಾವಿದ್ದೀರಿ. ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಕಾರ್ಯಗಳಂತ ಮಾಡಿದ್ರೂ ಸರಿಸುಮಾರು ಮಧ್ಯಾಹ್ನ 12 ಗಂಟೆ 12 ನಿಮಿಷ 12 ಗಂಟೆ 12 ನಿಮಿಷಗಳು ಮಾತ್ರ ಆ ಸಮಯ. 12ರಿಂದ 12 ನಿಮಿಷ. ಆ 12 ನಿಮಿಷಗಳಲ್ಲಿ ತಾವು ತೆಗೆದುಕೊಳ್ಳುವಂಥ ಸಂಕಲ್ಪ, ಆಗ ನೀವು ಮಾಡುವಂಥ ಅನುಷ್ಠಾನ ಇದೆಯಲ್ಲ, ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. 12 ಗಂಟೆಯಿಂದ 12 ಗಂಟೆ 12 ನಿಮಿಷದವರೆಗೂ ಬಹಳ ಒಳ್ಳೆಯ ಕಾಲ, ಒಳ್ಳೆಯ ಸಮಯ ಇರುತ್ತೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವ ನಿಲುವು ತೀರ್ಮಾನ ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲಾಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತು ಒಂದು ಚಿಟಿಕೆ ಬೆಲ್ಲವನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ. ಯಾಕೆಂದ್ರೆ ಕೆಲವಷ್ಟು ಕರ್ಮಕ್ಲೇಶಗಳು, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆಯಿಂದಿರತಕ್ಕಂಥದ್ದು, ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನ ಬೆಂಬಿಡಿದರೆ ಬಾಧಿಸುವಂತಹದ್ದು, ಇದೆಲ್ಲವೂ ದೂರ ಆಗತ್ತೆ. ಇದರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತೀರಿ. ಸ್ವಂತ ಜ್ಞಾನ, ಸ್ವಂತ ಬುದ್ಧಿ ಇರಬೇಕೆ ವಿನಃ ಮತ್ತೊಬ್ಬರ ಹೇಳಿದಂಥ ರೀತಿ ಇವತ್ತು ನಿಮ್ಮ ಬದುಕಲ್ಲ. ನಿಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಜ್ಞಾನದಿಂದ ತಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ದೊಡ್ಡವರು ಚಿಕ್ಕವರು ಎಂಬತಕ್ಕಂಥ ಗೌರವ ನಡವಳಿಕೆಗಳಲ್ಲಿರ್ತೀರಿ. ಹಾಗೆ ಇವತ್ತು ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದು ಸಂತೋಷ, ಸಂಭ್ರಮ, ಸಂತತಿಯಿಂದ ಬಹಳ ವಿಶೇಷವಾಗಿ ಸಂತೋಷದಿಂದಲೇ ಇರ್ತೀರಿ. ಇವತ್ತು ಸಾಧ್ಯವಾದರೆ ಬರೀ ಹಣೆಯಲ್ಲಿಲ್ದಿರ ಶ್ರೀಗಂಧ ಆಗಲಿ, ಕುಂಕುಮ ಆಗಲಿ, ಭಸ್ಮ ಆಗಲಿ, ಇಂತಹದ್ದು ದೇವತಾ ಪ್ರಸಾದ ರೂಪದಲ್ಲಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನಾದರೂ ಹಣೆಗೆ ನೀವು ಹಚ್ಚೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲವೂ ನಿಮ್ಮದಾಗತ್ತೆ. ಆದರೆ ಇವತ್ತು ಒಂದಷ್ಟು ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪಗಳು ಮಾಡ್ಕೊಂಡ್ಬಿಡ್ತೀರಿ. ಮನಸ್ಸಲ್ಲಿ ನೆಮ್ಮದಿಯನ್ನ ಕಳ್ಕೊಳ್ತೀರಿ. ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿ ತಂದ್ಕೊಳ್ಬೇಕು ಅನ್ಕೊಂಡ್ರೆ ಆ ಸನ್ನಿವೇಶಕ್ಕೆ ಅದು ಸಾಧ್ಯವಿಲ್ಲದಂತ ರೀತಿಯಲ್ಲಿರುತ್ತೆ. ಆದರೆ ಇವತ್ತಿನ ದಿವಸ ತಮ್ಮ ಚಿಂತನೆ, ತಾವು ಏನ್ ಮಾಡಿದ್ರು ಅದರ ಫಲಾಫಲಗಳನ್ನ ಬಹಳ ಸ್ಪಷ್ಟವಾದಂತ ರೀತಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ತಾಯಿ ದುರ್ಗೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ದುರ್ಗಾ ಪ್ರಾರ್ಥನೆ ಆಗಲಿ, ದುರ್ಗಾ ದೀಪ ನಮಸ್ಕಾರ ಆಗಲಿ, ಅಥವಾ ದುರ್ಗಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಾಯಿನ ನಮಸ್ಕಾರ ಮಾಡ್ಕೊಂಡು ಅವಳ ಆಶೀರ್ವಾದ ಪಡೆದು ಬರತಕ್ಕಂಥದ್ದಾಗಲಿ, ಇಂತಹದ್ದನ್ನು ನಡೆಸಿದ್ರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡುವ ಕಾಯಕ ಅರ್ಥಪೂರ್ಣವಾಗಿರಬೇಕು. ಹಾಗೆ ಗುರು ಹಿರಿಯರಿಗೆ ನಮ್ರತೆಯಿಂದ ನಡ್ಕೊಳ್ಬೇಕು. ಇಷ್ಟು ಮಾತ್ರ ಮಾಡಿ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಮಹತ್ತರವಾಗಿರ್ತಕ್ಕಂಥದ್ದಲ್ಲ. ಆದರೆ ಯಾವ ವಿಚಾರವನ್ನ ನೀವು ತುಂಬಾ ದೂರಕ್ಕೆ ತೆಗೆದುಕೊಂಡು ಹೋಗ್ತಿರೋ, ಯಾವುದರಲ್ಲಿ ಅರ್ಥೈಸ್ಕೊಂಡು ನಡೀಬೇಕು ಅಂತ ಯೋಚನೆ ಮಾಡ್ತಿರೋ, ಯಾವ ಒಂದು ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೀವು ಅಭಿವೃದ್ಧಿನ ಕಾಣಬೇಕು ಅನ್ಕೊಳ್ತಿರೋ, ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ತುಳಸಿಯಿಂದ ವಿಷ್ಣು ದೇವರಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ, ಆ ತುಳಸಿಯಿಂದ ಅರ್ಚನೆ ಮಾಡಿಸಿದಂತಹ ಆ ತುಳಸಿಯ ಪ್ರಸಾದವನ್ನ ನಿಮ್ಮ ಶಿರದ ಮೇಲೆ ಮಹಾಪ್ರಸಾದದ ತೀರ್ಥದ ರೂಪದಲ್ಲಿ ಒಂದ್ ಸ್ವಲ್ಪ ನೀವು ಪ್ರಸಾದವಾಗಿ ತೆಗೆದುಕೊಳ್ಳಿ. ಹಾಗೆ ತುಳಸಿಯಿಂದ ಭಗವಂತನಿಗೆ ಅರ್ಚನೆ ಸಂಕಲ್ಪ ಆದ ನಂತರ ಭಗವಂತನಿಗೆ ಒಂದು ಚಿಟಿಗೆಯಷ್ಟು ಅಥವಾ ಕನಿಷ್ಠ ಪಕ್ಷ ಒಂದು ಇಡಿಯಷ್ಟು ಹೆಸರು ಕಾಳನ್ನ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಅಥವಾ ನಿಮ್ಗೆ ಅದು ಸಾಧ್ಯವಾಗಿಲ್ಲ ಅಂದ್ರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನ ಹಸಿರು ಗಿಡಗಳ ಮೇಲೆ ಹಾಕಿದ್ರೂ ಸಹಿತ ಬುಧನ ಅಥವಾ ಮಹಾವಿಷ್ಣುವಿನ ಅನುಗ್ರಹವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರು.
ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 4 ಗಂಟೆ 15 ನಿಮಿಷದಿಂದ 6 ಗಂಟೆ 20 ನಿಮಿಷದವರೆಗೂ ಬಹಳ ಒಳ್ಳೆ ಕಾಲ ಇದೆ. ಈ ಸಮಯದಲ್ಲಿ ತಮ್ಮ ಮನೋಕಾಮನೆಗಳನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಆಸ್ಥಾನ ಚೆನ್ನಾಗಿದ್ದಾಗ ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡ್ಕೊಳ್ಬಹುದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಯೋಗ ಫಲದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸಬಹುದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡಿಕೊಳ್ತೀರಿ. ಕುಟುಂಬದಲ್ಲಾಗ್ಲಿ ಸ್ನೇಹಿತರೊಂದಿಗೆ ಆಗಲಿ ವ್ಯವಹಾರಗಳು ಮಾಡುವಾಗ ಸ್ವಲ್ಪ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಹಿರಿಯರ, ಮಾರ್ಗದರ್ಶಕರ ಅಥವಾ ಅನುಭವ ಸಿದ್ಧಿಗಳ ಅವರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಳ್ತಕ್ಕಂಥದ್ದು, ಅವರನ್ನ ಒಂದು ಸ್ವಲ್ಪ ಆ ಒಂದು ಮಾತನ್ನು ಆಲಿಸ್ತಕ್ಕಂಥದ್ದು ಮಾಡೋದ್ರಿಂದ ತುಂಬಾ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಶ್ರದ್ಧಾಭಕ್ತಿಯಾಗಿ ನಾವು ಆಚರಣೆ ಮಾಡಿದ್ರೆ ಅದರ ಫಲಾಫಲಗಳು ನಮಗೆ ಬೇಗ ಸಿದ್ಧಿಯಾಗುತ್ತೆ. ಹಾಗೆ ಇವತ್ತು ನೀವು ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರದುಂಡಾಯುಧಿಮಹೇ ತನ್ನೋದಂತಿ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಗ ತುಲಾ ರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತುಲಾ ರಾಶಿಯಲ್ಲಿ ಇರ್ತಕ್ಕಂಥವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ತಮ್ಮ ಕಾರ್ಯವೈಖರಿ, ತಾವು ಮಾಡುವ ಕೆಲಸ ಕಾರ್ಯಗಳು, ತಮ್ಮ ವೃತ್ತಿ ಧರ್ಮ, ತಾವು ಹಾಕುವಂತ ಪ್ರತಿ ಹೆಜ್ಜೆ ಎಲ್ಲವೂ ಸಹಿತ ಭಗವಂತನ ಕೃಪಾ ಕಟಾಕ್ಷದಿಂದ ಇವತ್ತು ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಆದರೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಮಾತ್ರ ಅಷ್ಟು ಸಮಂಜಸವಾಗಿರೋದಿಲ್ಲ. ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು. ಆರೋಗ್ಯವನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರನೇ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸಿ. ಹಾಗೆ ಶುಭ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ರಾಹುಕಾಲ ಸನ್ನಿವೇಶದಲ್ಲಿ ಎಲ್ಲಿ ಅರ್ಚನಾದಿ ಸಂಕಲ್ಪಗಳು ನಡೆಯುತ್ತೋ ಅಂತಹ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ತಾಯಿನ ದರ್ಶನ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಅತಿ ಶೀಘ್ರದಲ್ಲೇ ಸಿದ್ಧಿಪಡಿಸಿಕೊಳ್ಬಹುದು. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲವೂ ಇದೆ. ಹಾಗೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಿ ಮನಸ್ಸು ಆಯಾಸ ಪಡುವಂತಹ ಕಾಲವೂ ನಿಮ್ಮದಾಗತ್ತೆ. ಹಾಗಾಗಿ ನೀವು ಮಾಡುವ ಕಾಯಕದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ರೀತಿ ಇರತಕ್ಕಂಥದ್ದು ಬಹಳ ಉತ್ತಮ. ಅದರಿಂದ ಒಳಿತನ್ನ ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹವು ಅಷ್ಟೇ ವಿಶೇಷವಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಯಾರು ಏನ್ ಕೇಳಿದ್ರು ಒಂದಷ್ಟು ಸಹಾಯ ಮಾಡಬೇಕು, ಒಂದಷ್ಟು ಒಳಿತನ್ನು ಮಾಡಬೇಕು, ಏನಾರು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕು, ಮಾಡುವ ಕಾಯಕದಲ್ಲೇ ಅರ್ಥೈಸಿಕೊಂಡು ಸಮಂಜಸವಾದಂಥ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಮಹದಾಸೆ ತಮ್ಮದಾಗಿರುತ್ತೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ತಂದುಕೊಂಡು ಯಾವುದೇ ಒಂದು ಕೆಲಸವನ್ನು ಸಹಿತ ಸರಿಯಾದ ರೀತಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಒದ್ದಾಡ್ತಾ ಇರ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಕಾಣದಿದ್ರು ಅದರಿಂದ ಒಂದಷ್ಟು ಒಳಿತಾಗುವಂತಹ ಅದೃಷ್ಟದ ದಿನಗಳಂತೂ ಇವತ್ತು ಖಂಡಿತ ನಿಮಗಿದೆ. ಇವತ್ತು ತಾವು ಮಾಡುವ ಕೆಲಸದಲ್ಲಿ ಏನಾರು ಒಂದಿಷ್ಟು ಪ್ರವರ್ಧಮಾನಕ್ಕೆ ಬಂದು ಅದರಿಂದ ಅಭಿವೃದ್ಧಿಯನ್ನು ಕಾಣಬಹುದಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 1 ಗಂಟೆ 45 ನಿಮಿಷದಿಂದ 2 ಗಂಟೆ 12 ನಿಮಿಷ 2 ಗಂಟೆ 12 ನಿಮಿಷ ಈ ಮಧ್ಯದಲ್ಲಿ ನೀವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಉದ್ದು. ಗೋಧಿ ಮತ್ತು ಉದ್ದು ಇವೆರಡು ಧಾನ್ಯವನ್ನ, ಉದ್ದಿನ ಬೆಳೆಯನ್ನು ದಾನವಾಗಿ ಅಂದ್ರೆ ಎರಡೂ ಸಹಿತ 1 ಚಿಟಿಕೆಯಷ್ಟು ತೆಗೆದುಕೊಂಡು ಅದನ್ನ ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇಷ್ಟೇ ಅಲ್ಲದಿರ ಇವತ್ತು ಸಂಧ್ಯಾಕಾಲ ಆದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಅಥವಾ ಇವತ್ತು ನಾನು ಹೇಳುವಂತ ಈ ತಂತ್ರಸಾರವನ್ನ ಲಕ್ಷ್ಮಿಯ ಕುಂಕುಮಾರ್ಚನೆಯೊಂದಿಗೆ ನಡೆಸಿ ಒಂದಿಬ್ಬರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ, ಬುಧನ ಅನುಗ್ರಹದಿಂದಲೂ ಸಾಕಷ್ಟು ಲಾಭವಿದೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಇದೆ. ಮಾಡುವ ಕಾಯಕ ತೃಪ್ತಿ ಇದೆ. ತಾವು ಅಂದುಕೊಂಡಿದ್ದನ್ನ ಸಾಧನೆ ಮಾಡುವಂತಹ ಸಾಧಿಸುವಂತಹ ಯೋಗ ಫಲ ನಿಮ್ಮದಾಗತ್ತೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಏನ್ ಸರಿ ಯಾವ್ದು ತಪ್ಪು ಇದೆಲ್ಲದರ ಬಗ್ಗೆ ಒಂದು ವಿಮರ್ಶೆ ಬೇಕಾಗತ್ತೆ. ಇವತ್ತು ತಾವು ಹಾಕುವ ಹೆಜ್ಜೆಯಲ್ಲೇ ಸಾಕಷ್ಟು ಬದಲಾವಣೆ ಅಂತ ಅಂದುಕೊಳ್ತೀರಿ. ಆದ್ರೆ ತೃಪ್ತಿಕರವಾದಂತಹ ಬದಲಾವಣೆ ನಿಮಗಿದೆ ನಿಜ. ಆದ್ರೆ ಏನ್ ಮಾಡ್ಬೇಕು ಅನ್ಕೊಂಡ್ರು ಏನೂ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಆದ್ರೆ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ ಅಂದ್ರೆ ಅಭಿಜಿನ್ ಲಗ್ನದಿಂದ ಗೋಧೂಳಿ ಲಗ್ನದವರೆಗೂ ಒಂದಷ್ಟು ವಿಶೇಷತೆಗಳನ್ನ ಸೃಷ್ಟಿಪಡಿಸಿಕೊಳ್ತೀರಿ. ಹಾಗಾಗಿ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ದರ್ಶನ ಮಾಡಿ ನರಸಿಂಹದೇವರ ಆಸ್ಥಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ಕೊಡುವಂತಹ ಮಹಾಪ್ರಸಾದವನ್ನು ತಾವೂ ಸ್ವೀಕರಿಸಿ 4 ಜನಕ್ಕೆ ಪ್ರಸಾದವನ್ನು ಹಂಚಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ನಿಮ್ಮ ವರ್ಚಸ್ಸು ತೇಜಸ್ಸು ಎಲ್ಲವೂ ಸರಿಯೇ, ಆದರೆ ಆರ್ಥಿಕ ಸಂಕಷ್ಟಗಳು ಮಾತ್ರ ಸಾಕಷ್ಟು ಇದೆ. ಹಾಗೆ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಯಾರೊಬ್ಬರಿಗೂ ಗೊತ್ತಿಲ್ಲದಂತ ರೀತಿ ಸ್ವಲ್ಪ ರಹಸ್ಯಗಳನ್ನು ಮೇಂಟೈನ್ ಮಾಡಿ. ಯಾಕೆಂದ್ರೆ ಕೆಲವಷ್ಟು ವಿಚಾರ ನೀವು ರಹಸ್ಯವನ್ನ ಯಾವಾಗ ಅದನ್ನ ಸ್ಥಿಮಿತಪಡಿಸ್ಕೊಳ್ಳೋದಿಲ್ವೋ, ರಹಸ್ಯವಾಗಿ ಯಾವ ಕೆಲಸಗಳನ್ನ ನೀವು ಮಾಡ್ಲಿಕ್ಕೆ ಮುಂದಾಗುವುದಿಲ್ವೋ, ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗ್ಬಿಟ್ಟಿದೆ. ಸಮಸ್ಯೆಗಳು ಸಾಕಷ್ಟು ಆದರೆ ಅದಕ್ಕೆ ಪರಿಹಾರ ಸಿಗದಂತ ರೀತಿಯಲ್ಲಿ ಆಗ್ಬಿಡುತ್ತೆ. ಅದಕ್ಕಾಗಿ ತಾವು ಯೋಚನೆ ಮಾಡಬೇಕು. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳುವಂಥದ್ದು. ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಮಕರ ರಾಶಿಯವರಿಗಿದೆ. ಆದರೆ ಶಾಂತಿ ಸಮಾಧಾನದಿಂದ ಇದ್ರೆ ಮಾತ್ರ ಅದರ ಫಲಗಳು ನಿಮಗೆ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗ್ಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದಲೂ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ದೇವಿಯ ಆರಾಧನೆ ಮಾಡಿ. ಇವತ್ತು ಕಪ್ಪು ಬಣ್ಣದ ಆಕಳಾಗ್ಲಿ, ಕಪ್ಪು ಬಣ್ಣದ ಶ್ವಾನಗಳಾಗ್ಲಿ, ಅಥವಾ ಕಪ್ಪು ಬಣ್ಣದ ಯಾವುದೇ ಒಂದು ಪಕ್ಷಿ ಪ್ರಾಣಿಗಳಿದ್ರೂ ಅದಕ್ಕೆ ಸ್ವಲ್ಪ ಆಹಾರವನ್ನು ಉಣಬಡಿಸುವಂಥದ್ದು ಬಹಳ ಉತ್ತಮ. ಅದರ ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗೆ, ಅಂದ್ರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನ ಕೊಡಿ. ಒಳ್ಳೆಯ ಯೋಗ ಫಲ ಇದೆ. ಮತ್ತೆ ಇವತ್ತು ಸಾಧ್ಯವಾದಷ್ಟು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯ ಸಿದ್ಧಿಪಡಿಸಿಕೊಳ್ತೀರಿ. ಆರ್ಥಿಕ ಸಂಕಷ್ಟಗಳೇನೂ ಇಲ್ಲ. ಭಗವಂತ ಹೇಗೋ ಆಯಾ ಕಾಲಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಒಳಿತನ್ನ, ಒಳ್ಳೆ ಫಲಾಫಲಗಳನ್ನ ನಿಮಗೆ ದಯಪಾಲಿಸ್ತಾನೆ. ಇವತ್ತು ನೀವು ಮಾಡುವಂತ ಕೆಲಸದಲ್ಲೇ ಒಂದಷ್ಟು ಪ್ರಬರ್ಧಮಾನಕ್ಕೆ ಬರಬಹುದು. ಹಾಗೆ ಸಮಾಧಾನ ಬೇಕು, ಸಂತೃಪ್ತಿ ಬೇಕು, ಒಳ್ಳೆತನ ಇರಬೇಕು, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇಷ್ಟ ಕಾಯಕ ಮಾಡಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ತಕ್ಕಂತಹ ದಿನ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ಥಿಮಿತವಾದಂತಹ ಲಾಭವನ್ನು ಗಳಿಸುವಂತಹ ದಿನ. ಏನೇ ಸಣ್ಣ ಪುಟ್ಟ ವಿಚಾರವಾದರೂ ಅಲ್ಲಿಂದಲೇ ದೂರ ಮಾಡಿಕೊಂಡು ಸಮಾಧಾನಕರವಾಗಿ ನಿಮ್ಮ ವರ್ಚಸ್ಸು ತೇಜಸ್ಸನ್ನ ಮತ್ತಷ್ಟು ವೃದ್ಧಿಸಿಕೊಳ್ತಕ್ಕಂಥ ದಿನ. ಇವತ್ತು ಸಾಕಷ್ಟು ಬದಲಾವಣೆಗಳಿದೆ. ಒಳ್ಳೆ ಫಲಾಫಲವಿದೆ. ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧಿಸಿಕೊಳ್ಬೇಕು ಅನ್ಕೊಂಡ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳುವಂತಹ ರೀತಿ ನೀತಿಯಲ್ಲಿದೆ. ಹಾಗೆ ಇವತ್ತಿನ ದಿವಸ ದೇವಿಯ ಕುಂಕುಮಾರ್ಚನೆ ಮಾಡತಕ್ಕಂಥದ್ದು, ಒಂದು ದೀಪವನ್ನು ನಡೆಸಿ ಅದಕ್ಕೆ ನಿಮಗೆ ಶಕ್ತಿಯಾನುಸಾರ ದೀಪ ನಮಸ್ಕಾರ ಮಾಡತಕ್ಕಂಥದ್ದು, ಅದರಲ್ಲೂ ಗುಡಾನ್ನ ನೈವೇದ್ಯ ಇವತ್ತು ಬಹಳ ವಿಶೇಷ. ನಿಮ್ಮ ಕರದಿಂದ ನೀವು ಮಾಡಬೇಕಾದ್ದು ಬೆಲ್ಲದನ್ನ, ಅಂದ್ರೆ ಪೊಂಗಲ್ ನೈವೇದ್ಯ ಮಾಡತಕ್ಕಂಥದ್ದು, ಅಥವಾ ಯಾವುದೋ ಒಂದು ಶಕ್ತಿ ದೇವಾಲಯ, ಗ್ರಾಮ ದೇವಸ್ಥಾನಕ್ಕೆ ಹೋಗಿ ಗ್ರಾಮ ದೇವತೆಗೆ ಒಂದಷ್ಟು ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ನೀವು ಹಂಚಿದ್ದೇ ಆದ್ರೂ ಸಾಕಷ್ಟು ಒಳ್ಳೆ ಫಲವಿದೆ. ಇವತ್ತಂತೂ ಹೋಳಿ ಹಬ್ಬ, ಅಂದ್ರೆ ಕಾಮದಹನ, ಅಂದ್ರೆ ಕಾಮ ಹುಣ್ಣಿಮೆ. ಇವತ್ತು ಕದ್ರಿ ಹುಣ್ಣಿಮೆ ಅಂತಲೂ ಹೇಳ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಅಥವಾ ಕಾಮದೇವರನ್ನ ಅಥವಾ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳು ನಡೀತಕ್ಕಂತಹ ಶಿವಾಲಯವನ್ನ ಅಲ್ಲಿ ಸಂದರ್ಶನ ಮಾಡಿ ಅಲ್ಲಿ ಭಗವಂತನ ಮಹಾಪ್ರಸಾದವನ್ನು ಸ್ವೀಕರಿಸೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇವತ್ತು ಪೌರ್ಣಮಿ ಶುಭ ಶುಕ್ರವಾರ. ಹಾಗಾಗಿ ಇವತ್ತಿನ ದಿನ ವಿಶೇಷವಾದಂತಹ ತಂತ್ರಸಾರವನ್ನ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು, ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಅಂತ ಗುರುಜಿ ತಿಳಿಸ್ತಾ ಇದ್ರು. 9 ಮಾವಿನ ಎಲೆಯನ್ನ ಮಾಡಬಹುದಾದಂತಹ ಆ ತಂತ್ರಸಾರ ಯಾವ ರೀತಿ ಮಾಡಬೇಕು ಈಗ ಗುರುಜಿನ ತಿಳ್ಕೊಳ್ಳೋಣ. ಗುರುಜಿ. ಖಂಡಿತಮ್ಮ, ನಮ್ಮಲ್ಲಿ ಸಾಕಷ್ಟು ತಂತ್ರಗಳಿದೆ. ತಂತ್ರಸಾರಗಳ ಒಂದು ಮಹಾಗ್ರಂಥವೇ ಇವತ್ತು ನಮ್ಮ ಮುಂದಿದೆ. ಹಾಗೆ ಮನೋಗತ ಪ್ರಶ್ನೆಯಲ್ಲೂ ಸಹಿತ ತಾವು ತಿಳ್ಕೊಳ್ತಾ ಇರತಕ್ಕಂತಹ ಉನ್ನತ ತಂತ್ರಗಳಿದೆಯಲ್ಲ, ಇದೆಲ್ಲ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಅನುಭವ ಸಿದ್ಧಿ ಇರತಕ್ಕಂಥದ್ದು, ಚುಟುಕಗಳು. ಇದಕ್ಕಾಗಿ ಸಾಕಷ್ಟು ಖರ್ಚು ವೆಚ್ಚ ಇಲ್ಲ. ಆದರೆ ಮಾಡುವ ಕ್ರಮವನ್ನ ಶ್ರದ್ಧೆಯಿಂದ ಮಾಡಬೇಕು, ನಂಬಬೇಕು. ನಂಬಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಂಬಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆ ಸಾಧ್ಯಾಸಾಧ್ಯತೆಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗೋದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಅದರಲ್ಲೂ ಹುಣ್ಣಿಮೆ ಶುಭ ಶುಕ್ರವಾರ ಇವತ್ತು ತಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ನಾನು ಹೇಳುವಂತ ಈ ತಂತ್ರಸಾರ ಇವತ್ತಿಗೆ ಮಾತ್ರ ಸೀಮಿತವಲ್ಲ. ಇದನ್ನು ಪ್ರತಿ ಶುಕ್ರವಾರ ಮಾಡಬಹುದು. ಅಥವಾ ನಿಮಗೆ ಬಹಳ ಸಂಕಷ್ಟಗಳು ಅನ್ಸಿದ್ರೆ ಇದನ್ನು 9 ವಾರ ಅಥವಾ 9 ದಿನ ನಿರಂತರವಾಗಿ ನಾನು ಮಾಡ್ತೀನಿ ಎಂಬತಕ್ಕಂಥ ಆತ್ಮವಿಶ್ವಾಸ ನಿಮಗಿದ್ದು ನಾನು ಹೇಳುವಂತಹ ಬೀಜಾಕ್ಷರಿ ಮಂತ್ರವನ್ನ ಕ್ರಮವಾಗಿ ಅದನ್ನು ನೀವು ಪಾಲನೆ ಮಾಡಬೇಕು. ಆದರೆ ಯಾವ ಸಮಯಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು ಎಂಬತಕ್ಕಂಥದನ್ನು ಸವಿಸ್ತಾರವಾಗಿ ತಿಳಿಸ್ತೀನಿ, ಅದರಂತೆ ನಡೆಸಿ. ಈ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀವು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳುವಂಥದ್ದು. ಸಾಮಾನ್ಯಕ್ಕೆ ಲಕ್ಷ್ಮಿಯ ಆರಾಧನೆ ಉತ್ತರದಲ್ಲೇ ಸಾಕಷ್ಟು. ಯಾಕೆಂದ್ರೆ ಉತ್ತರದಲ್ಲಿರ್ತಕ್ಕಂತಹ ಕುಬೇರ, ಜೊತೆಗೆ ಉತ್ತರದಲ್ಲಿರ್ತಕ್ಕಂತಹ ಆಕರ್ಷಣೆ, ಉತ್ತರಾಭಿಮುಖವಾಗಿ ಸಿಗುವಂತಹ ಒಂದಷ್ಟು ಅಭಿವೃದ್ಧಿ,
ಮನುಷ್ಯರಿಗೆ ವೇದ ಮಂತ್ರಗಳು ಹೇಳುತ್ತೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಬೇಕು ನೀವು ಅಂತ. ಅಂದ್ರೆ ಹಾಕುವ ಹೆಜ್ಜೆ ಸಹಿತ ಉತ್ತರಕ್ಕೆ ಇದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಉತ್ತರಾಭಿಮುಖವಾಗಿ ಕೂತು ಅನುಷ್ಠಾನವನ್ನು ಮಾಡುವ ಕ್ರಮ. ಈ ಕ್ರಮ ಹೇಗಪ್ಪ? ಇದಕ್ಕೆ ಬೇಕಾಗಿರೋ ಪದಾರ್ಥ ಏನು? ಅಪ್ಪಟವಾದಂತಹ ಅರಿಶಿನ ಅಥವಾ ರಂಗೋಲಿ ಪುಡಿ, ಚೆನ್ನಾಗಿರ್ತಕ್ಕಂಥ ರಂಗೋಲಿ ಪುಡಿ ಅಥವಾ ಅರಿಶಿನ ಪುಡಿ, ಎರಡರ ಯಾವ್ದಾದ್ರು ಒಂದು ತಗೊಂಡು ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಮಾಡಿ. ಮಾಡುವ ಸಂಕಲ್ಪ ದೃಢ ಸಂಕಲ್ಪವಾಗಿರಬೇಕು. ನಾವು ಮಾಡ್ತಿರ್ತಕ್ಕಂತಹದ್ದು ಏನು ಫಲ, ಯಾತಕ್ಕಾಗಿ ನಾವು ಮಾಡ್ತೀವಿ ಅನ್ನತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪವಾಗಿರಲಿ. ಹಾಗೆ ಲಕ್ಷ್ಮಿಯನ್ನ ಸಿದ್ಧಿಪಡಿಸ್ಕೊಳ್ಳಕ್ಕಾಗಿ, ಆ ತಾಯಿಯ ಕೃಪಾ ಕಟಾಕ್ಷ ಪಡೆಯಲಿಕ್ಕಾಗಿ ಎಂಬತಕ್ಕಂಥ ಮನಸ್ಸಿನ ಆತ್ಮವಿಶ್ವಾಸ ನಿಮಗಿರಲಿ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿಯಿಂದ ಈಗ ನಾನು ಮಾಡೋದನ್ನ ಕಾರ್ಯಕ್ರಮ ಮುಗಿದ ನಂತರ ತಾವು ಮಾಡಬಹುದು, ಅಥವಾ ನನ್ನ ಜೊತೆಯಲ್ಲಿ ತಾವು ಮಾಡಬಹುದು, ತಪ್ಪೇನಿಲ್ಲ. ನೋಡಿ, ಅಕ್ಕಿ ಹಿಟ್ಟಿನಿಂದ ಮೊದಲು ಒಂದು ವೃತ್ತಾಕಾರವನ್ನು ಹಾಕಿ. ಅಕ್ಕಿ ಹಿಟ್ಟಿನಿಂದ ಒಂದು ವೃತ್ತಾಕಾರವನ್ನು ಹಾಕುವಂಥದ್ದು. ವೃತ್ತಾಕಾರವನ್ನು ಹಾಕಿ ವೃತ್ತಾಕಾರದ ಮಧ್ಯದಲ್ಲಿ ಒಂದು ನಕ್ಷತ್ರ ಬರಲಿ. ಮೊದಲು ವೃತ್ತಾಕಾರನೇ ಹಾಕೋಬೇಕು, ತದನಂತರ ಒಂದು ನಕ್ಷತ್ರವನ್ನು ಬರಿಬೇಕು. ವೃತ್ತಾಕಾರ, ಅನಂತರ ನಕ್ಷತ್ರ, ನಕ್ಷತ್ರಕ್ಕೂ ಒಂದು ವೃತ್ತಾಕಾರ. ನಕ್ಷತ್ರದ ಮುಂದೆನೂ ಮತ್ತೊಂದು ಲೈನ್ ಬರಲಿ. ಇದರ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ತಾವು ನೋಡಿದ್ರಿ, ಮೊದಲು ವೃತ್ತಾಕಾರ ಹಾಕಬೇಕು, ಅನಂತರ 6 ರೇಖೆ ಇರುವಂತಹ ನಕ್ಷತ್ರ ಬರೀಬೇಕು. ನಕ್ಷತ್ರದ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೀಬೇಕು. ವೃತ್ತಾಕಾರ ಮಾತ್ರ 2 ಇರಬೇಕು. ಮೊದಲೊಂದು ವೃತ್ತಾಕಾರ ಇರಬೇಕು, ಅದರ ಮುಂದೆ ಇನ್ನೊಂದಿರಬೇಕು. 2 ಗೆರೆಗಳಿಲ್ಲ ಹಾಕುವಂಥದ್ದಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇದು ಮಾವಿನ ಎಲೆ ಈ ಪ್ರಕಾರವಾಗಿ ತುದಿ ಹೀಗಿರಬೇಕು. ಮುಂಭಾಗದ ತುದಿ ಹೀಗಿರುತ್ತೆ. ಇದರ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ಇದನ್ನು ಈ ಪ್ರಕಾರ ಬರೀಬೇಕು. ಪ್ರತಿಯೊಂದು ಎಲೆಗಳಲ್ಲೂ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ತಾವು ಬರೀಬೇಕು. 9 ಎಲೆಗಳಲ್ಲೂ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿಯನ್ನು ಬರೆದು ಇದನ್ನ ಕ್ರಮಬದ್ಧವಾಗಿ, ಇದು ಬರೀತಕ್ಕಂಥದ್ದು ನನ್ನೇನು ಹೇಳಿದಿರಿ, ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ನೀವೇ ಶ್ರೀಗಂಧ ಚಕ್ಕೆ ತೆಗೆದುಕೋಬೇಕು, ಗಂಧ ತೆಗಿಬೇಕು, ಆ ಗಂಧದಲ್ಲೇ ಬರೀಬೇಕು. ಮತ್ತು ಸಾಧ್ಯವಾದಷ್ಟು ಈ ಯಂತ್ರವನ್ನು ಬರೀಬೇಕಾದ್ರೆ, ಈ ರಂಗವಲ್ಲಿ ಅಥವಾ ಯಂತ್ರವನ್ನು ಬರೀಬೇಕಾದ್ರೆ ಮಧ್ಯದಲ್ಲಿ ಅದು ಕಟ್ಟಾಗಬಾರದು. ನೋಡಿ, ಇಲ್ಲಿ ಸಣ್ಣದಾಗಿ 1-2 ಕಡೆ ಎಲೆ ಅಡ್ಡ ಇದ್ದಿದ್ರಿಂದ ಅಲ್ಲಿ ಬಿದ್ದಿರಲಿಲ್ಲ. ಆಗ ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ ನಾವು. ವೃತ್ತಾಕಾರವನ್ನು ಮಾಡಿದಾಗ ಮಾತ್ರ ಅದರ ಫಲ ಕಂಪ್ಲೀಟ್ ಆಗುತ್ತೆ. ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಇರುವ ಕಡೆಗೆ ಇದನ್ನ ನೀವು ಉತ್ತರಾಭಿಮುಖವಾಗಿ ಕೂತಿರ್ತೀರಿ, ಆದರೆ ದೀಪ ಮಾತ್ರ ಪೂರ್ವಾಭಿಮುಖವಾಗಿ ಇಡಬೇಕು. ದೀಪಕ್ಕೆ ದಿಕ್ಕೇ ಇಲ್ಲ, ದೀಪಕ್ಕೆ ಪ್ರತ್ಯೇಕವಾದಂತಹ ದಿಕ್ಕಿಲ್ಲ. ಎಲ್ಲಾ ದಿಕ್ಕುಗಳಲ್ಲೂ ಆ ತನ್ನ ಬೆಳಕನ್ನು ಪಸರಿಸೋದ್ರಿಂದ ದೀಪಕ್ಕೆ ಯಾವತ್ತೂ ದಿಕ್ಕಿಲ್ಲ. ಆದರೆ ನಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಏನಂದ್ರೆ ಪೂರ್ವಕ್ಕೆ ಮುಖ ಮಾಡಿ ದೀಪ ಉರಿತಾ ಇದೆ ಎಂಬತಕ್ಕಂಥದ್ದು ನಮ್ಮ ಮನಸ್ಸಷ್ಟೇ. ಆದರೆ ದೀಪಕ್ಕೆ ಯಾವತ್ತೂ ದಿಕ್ಕಿಲ್ಲ. ಇನ್ನ ಈ ಒಂದು ಮಾವಿನೆಲೆ ಬರೆದಿರ್ತಕ್ಕಂತಹ ಬೀಜಾಕ್ಷರಿ, ಮಾವಿನೆಲೆ ಬೀಜಾಕ್ಷರಿ ಮಂತ್ರವನ್ನ 9 ಎಲೆಗಳನ್ನ ಈ ಪ್ರಕಾರ ಜೋಡಿಸ್ಕೊಂಡು ಬಂದ್ಬಿಡಿ. ಒಂಬತ್ತು ಎಲೆಗಳನ್ನ ಈ ತರ ಜೋಡಿಸಿ, ಒಂದರ ಪಕ್ಕ ಒಂದಿರಲಿ, ಆದರೆ ಯಾವುದೇ ಒಂದು ಎಲೆಯಿಂದ ಮತ್ತೊಂದು ಎಲೆ ಮುಟ್ಟೋದು ಬೇಡ. ಈ ಪ್ರಕಾರ ಇದೆ. ಇನ್ನು ಇದರ ಮುಂದಿನ ಕ್ರಮ ಏನ್ ಮಾಡಬೇಕು ನಾನು ನಂತರ ತಿಳಿಸ್ಕೊಡ್ತೀನಿ, ಕೂತ್ಕೊಳ್ಳಿ. ತಂತ್ರಸಾರದ ಕ್ರಮ ತಿಳಿಸ್ತಾ ಇದ್ರಿ. ಖಂಡಿತಮ್ಮ. ಇಲ್ಲಿ ಮುಖ್ಯವಾಗಿ ನಕ್ಷತ್ರ ಬರೆದಾಯ್ತು, ವೃತ್ತಾಕಾರ ಹಾಕಾಯ್ತು, ಮಧ್ಯದಲ್ಲಿ ಬೀಜಾಕ್ಷರಿ ಬರೆದಾಯ್ತು, 9 ಎಲೆಗಳನ್ನ ಈ ದೀಪಕ್ಕೆ ಸುತ್ತ ಇಟ್ಟಾಯ್ತು. ಇದಕ್ಕೆ ಪುಷ್ಪಗಳಿಂದ ಅಲಂಕಾರ ಮಾಡಬಹುದು. ಯಾವ ವರ್ಣದ ಪುಷ್ಪ ಆದರೂ ಪರವಾಗಿಲ್ಲ. ಅದರಲ್ಲಿ ದೇವಿಗೆ ಸಂಪಿಗೆ ಹೂವು, ಈ ಒಂದು ತಂತ್ರಕ್ಕೆ ಸಂಪಿಗೆ ಹೂವು ಹೇಳಿದ್ದಾರೆ. ಸಂಪಿಗೆ ಹೂವನ್ನ ನೈವೇದ್ಯ ಅಂದ್ರೆ ಪೂಜೆಗೆ ತಗೋಬರ್ಬೋದು. ಸಂಪಿಗೆ ಹೂವಿನಲ್ಲಿ ಅರ್ಚನಾ ಸಂಕಲ್ಪವನ್ನು ಮಾಡಿ. ಹಾಗೆ ಇದಕ್ಕೆ ನೈವೇದ್ಯ ಸ್ವರೂಪವಾಗಿ ನೈವೇದ್ಯಕ್ಕೆ ಬರಬೇಕಾದ್ದು ಜೇನುತುಪ್ಪ ಅಥವಾ ಕಬ್ಬಿನ ಹಾಲು ಅಥವಾ ಬೆಲ್ಲದ ನೀರು. ಬೆಲ್ಲವನ್ನ ಕಲಸಿರ್ತಕ್ಕಂಥ ನೀರು, ಅದಕ್ಕೆ ಬೇರೆ ಏನೂ ಮಿಶ್ರಿತ ಬೇಡ, ಏಲಕ್ಕಿ ಬೇಡ, ನಿಂಬೆಹಣ್ಣು ಬೇಡ, ಏನೂ ಬೇಡ, ಬರೀ ಬೆಲ್ಲದ ನೀರು ಅಥವಾ ಜೇನುತುಪ್ಪ.
ಈ ಜೇನುತುಪ್ಪ ಮತ್ತು ಬೆಲ್ಲದ ನೀರು ಇವೆರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅಥವಾ ಕಬ್ಬಿನ ಹಾಲು, ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನ ನೈವೇದ್ಯಕ್ಕಾಗಿ ವ್ಯವಸ್ಥೆ ಮಾಡಿಕೊಳ್ಳಿ. ಈ ಒಂದು ತಂತ್ರದಲ್ಲಿ ಕಮಲಾಕ್ಷಿ ಬೀಜ, 2 ಕರಿಮೆಣಸು ಅಂತ ಹೇಳಿದ್ದೆ ನಾನು. ಕಮಲಾಕ್ಷಿ ಬೀಜ ಒಂದಿದ್ರೆ ಸಾಕು. ಬಹುಶಃ ಕಮಲಾಕ್ಷಿ ಬೀಜವನ್ನ ತಾವೆಲ್ಲರೂ ನೋಡಿದಿರಿ, ನೋಡ್ಲಿಕ್ಕಾಗಿ ನಾನು ಇಷ್ಟು ತೋರಿಸ್ತಾ ಇದ್ದೀನಿ. ಇದು ಕಮಲಾಕ್ಷಿ ಬೀಜ, ಇದನ್ನ ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ. ಕಮಲಾಕ್ಷಿ ಬೀಜ ಇದು ಲಕ್ಷ್ಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ನಮಗೆ ಒಂದೇ ಒಂದು ಕಮಲಾಕ್ಷಿ ಬೀಜ ಮಾತ್ರ. ನೋಡಿ, 1 ಕಮಲಾಕ್ಷಿ ಬೀಜ, 2 ಕರಿಮೆಣಸು. ಮೆಣಸು ಲಕ್ಷ್ಮಿ ಅಂತಾರೆ ಹೇಳೋದು, ಯಾಕೆಂದ್ರೆ ಲಕ್ಷ್ಮಿ ಇದು ಮಹಾವಿಷ್ಣುವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಲಕ್ಷ್ಮಿಗೆ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು. ಕರಿಮೆಣಸನ್ನ ಲಕ್ಷ್ಮಿ ಅಂತ ಹೇಳ್ತಾರೆ, ದೇವಿ ಅಂತಲೇ ಹೇಳ್ತಾರೆ. ಇದು 1 ಕಮಲಾಕ್ಷಿ, 2 ಕರಿಮೆಣಸು ಇದರಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು. ಈಗ ನಾನು ಹೇಳುವಂತಹ ಬೀಜಾಕ್ಷರಿ ಮಂತ್ರ, ಇದನ್ನು ನಿರಂತರವಾಗಿ 108 ಬಾರಿ ಪಠನೆ ಮಾಡಬೇಕು. 108 ಟೈಮ್ಸ್ ಈ ಒಂದು ಮಂತ್ರವನ್ನ ಪಠನೆ ಮಾಡಬೇಕು. ಈ ಮಂತ್ರವನ್ನ ಪಠಿಸ್ತಾ ಈ ಒಂದು ತಂತ್ರಸಾರವನ್ನ ಕಣ್ತುಂಬ ನೋಡ್ತಾ ನಿಮ್ಮೊಳಗಿರುವಂತಹ ಸಮಸ್ಯೆಗಳು, ಕಷ್ಟಗಳು ಬೇಗ ದೂರ ಆಗ್ಲಿ, ತಾಯಿ ಲಕ್ಷ್ಮೀನ ಕೃಪೆ ನನಗಿರ್ಲಿ ಅಮ್ಮ ಅಂತ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಓಂ ಐಂ ಶ್ರೀಂ ಮಹಾಲಕ್ಷ್ಮೀ ನಮೋ ನಮಃ. ಓಂ ಶ್ರೀಂ ಐಂ. ಇಲ್ಲಿ ಶ್ರೀಂ ಮತ್ತು ಐಂ, ಐಂ ಎಂಬತಕ್ಕಂಥದ್ದು, ಶ್ರೀಂ ಎಂಬತಕ್ಕಂಥದ್ದು 2 ಬೀಜಾಕ್ಷರಿ ಮಂತ್ರ ಇಲ್ಲಿ ಬೇಕಾದ್ದು. ಶ್ರೀಂ ಅಂತಕ್ಕಂಥದ್ದು ಇಲ್ಲಿ ಬರೆದಿದ್ದೀರಿ, ಐಂ ಅಂತಕ್ಕಂಥ ಬೀಜಾಕ್ಷರಿಯನ್ನು ಸೇರಿಸಿಕೊಳ್ಬೇಕು. ಮಹಾಲಕ್ಷ್ಮಿ ಹೆಸರನ್ನ ಕೊನೆಯದಾಗಿ ಬರಬೇಕು. ಓಂ ಐಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಐಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಐಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಈ ಪ್ರಕಾರ ಹೇಳಿಕೊಂಡು ನಿಮ್ಮ ಅಂಗೈಯಲ್ಲಿ ಈ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡುವಾಗ ನಿಮ್ಮ ಅಂಗೈಯಲ್ಲೇ ಇರಬೇಕು. ಇದು ನಿಮ್ಮ ಅಂಗೈಯಲ್ಲಿ ಬೀಜಾಕ್ಷರಿ ಮಂತ್ರ ಹೇಳುವಾಗ ಕಮಲಾಕ್ಷಿ ಬೀಜ, ಕರಿಮೆಣಸು ಕೈಯಲ್ಲಿರಬೇಕು. ಬೀಜಾಕ್ಷರಿ ಮಂತ್ರವನ್ನ, ಈ ತಾಯಿಯ ಮಹಾಲಕ್ಷ್ಮಿಯ ಮಹಾಮಂತ್ರವನ್ನ 108 ಬಾರಿ ಉಚ್ಚರಿಸಬೇಕು. ಅದಾದ ನಂತರ ಬೀಜಾಕ್ಷರಿ ಮಂತ್ರ ಉಚ್ಚರಿಸಿದ ನಂತರ, ಹೇಳಿದ ನಂತರ ಕಮಲಾಕ್ಷಿ ಬೀಜವನ್ನ ಪೂರ್ವಾಭಿಮುಖವಾಗಿ ಯಾವ ಎಲೆ ಇರುತ್ತೋ ಆ ಎಲೆಯ ಮೇಲೆ ಇಡ್ತಕ್ಕಂಥದ್ದು ಪೂರ್ವಕ್ಕೆ. ಕರಿಮೆಣಸನ್ನ ಒಂದು ಉತ್ತರ, ಒಂದು ದಕ್ಷಿಣಕ್ಕೆ, ಒಂದು ಉತ್ತರ, ಒಂದು ದಕ್ಷಿಣ. ನೋಡಿ, ಕಮಲಾಕ್ಷಿ ಬೀಜ ಪೂರ್ವದಲ್ಲಿದೆ, ಒಂದು ಕರಿಮೆಣಸು ಉತ್ತರದಲ್ಲಿದೆ, ಮತ್ತೊಂದು ಕರಿಮೆಣಸು ದಕ್ಷಿಣದಲ್ಲಿದೆ. ಈ ಅನುಷ್ಠಾನ ಆದ ನಂತರ ಎಲ್ಲಿ ಅನುಷ್ಠಾನ ಮಾಡಿರ್ತೀರೋ ಅದೇ ಸ್ಥಳದಲ್ಲಿ ಇದನ್ನು ಬಿಟ್ಬಿಡಿ. ಇದಕ್ಕೆ ನೈವೇದ್ಯ ಇಟ್ಟ ನಂತರ ಆ ನೈವೇದ್ಯ ಪ್ರಸಾದವನ್ನ ತಾವು ತಮ್ಮ ಪರಿವಾರದಲ್ಲಿರ್ತಕ್ಕಂಥವರು ಪ್ರಸಾದ ತೆಗೆದುಕೊಳ್ಳಿ. ಯಾರಾದರೂ 2 ಸುಮಂಗಲೆಯರಿಗೆ, 2 ಹೆಣ್ಣು ಮಕ್ಕಳಿಗೆ, ಸಣ್ಣ ಮಕ್ಕಳಿಂದ ಆದ್ರೂ ಪರವಾಗಿಲ್ಲ, ವಯಸ್ಸಾಗಿರ್ತಕ್ಕಂಥ ವೃದ್ಧರಾದ್ರೂ ಪರವಾಗಿಲ್ಲ, ಸುಮಂಗಲೆಯರಾದ್ರೂ ಪರವಾಗಿಲ್ಲ, ಅವರಿಬ್ಬರಿಗೆ ಏನಾದ್ರು ಒಂಚೂರು ಹಣ್ಣು ಹಂಪಲು ಕೊಟ್ಟು ಅವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇಷ್ಟು ಮಾತ್ರ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ತಾಯಿ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಲಿಕ್ಕೆ, ಶೀಘ್ರ ಫಲವನ್ನು ಸಿದ್ಧಿಪಡಿಸಿಕೊಳ್ಳಿಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ತಂತ್ರಸಾರ. ಈ ತಂತ್ರಸಾರ ಚುಟುಕಾದ್ರೂ ಚಿಕ್ಕದಾದ್ರೂ ಇದರ ಪ್ರಭಾವ, ಇದರ ಫಲ ಸಾಕಷ್ಟು ಇದೆ. ಇದರಿಂದ ಸಾಕಷ್ಟು ವಿಶೇಷತೆಗಳನ್ನ ಸೃಷ್ಟಿಪಡಿಸಿಕೊಳ್ಳಬಹುದು. ಹಾಗಾಗಿ ಇದನ್ನ ಶುಕ್ರವಾರದಲ್ಲಾಗ್ಲಿ, ಪೌರ್ಣಮಿ ಕಾಲದಲ್ಲಾಗ್ಲಿ ಮಾಡಬಹುದು, ಅಥವಾ 9 ದಿವಸ ನಿರಂತರವಾಗಿ ಮಾಡಬಹುದು. ಸಂಜಾಕಾಲ, ಬೆಳಿಗ್ಗೆ ಯಾವ ಮುಹೂರ್ತ ಅಂತ ಇಲ್ಲ, ಇದಕ್ಕೆ ಮಾಡೋದು ಕ್ರಮಬದ್ಧವಾಗಿ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾ ತಂತ್ರ ವಿಭಾಗಕ್ಕೆ ಈಗ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಮೊದಲನೇದಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಜಗತಪಿತರಂ ಒಂದೇ ಪಾರ್ವತಿ ಪರಮೇಶ್ವರರು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರ ಪಾದಾರವಿಂದಗಳಿಗೆ ನಮನವನ್ನು ಮಾಡ್ತಾ ಇವತ್ತಿನ ದಿನ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಇವತ್ತಿನ ದಿವಸ ಸಮಯದ ಅಭಾವ ಇರೋದ್ರಿಂದ ಬಹಳ ಬೇಗ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರತಕ್ಕಂಥದ್ದು
ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ ಇದೆ, ಯಾವ ರಾಶಿಯವರಿಗೆ ಅಷ್ಟು ಸಮಂಜಸ ಇಲ್ಲ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಉತ್ಸಾಭಿಮುಖವಾಗಿ ಕೂತು ಭಗವಂತನನ್ನು ಪ್ರಾರ್ಥನೆ ಮಾಡಿ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೂ ಕೂಡ ಮಾರುತಿಯ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಃ ಶಿವಾಯ. ಮೊದಲನೇದಾಗಿ ಓಂ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಕ್ಲೀಂ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಕೂಡ ಕ್ಲೀಂ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಕ್ಲೀಂ ಕ್ಲೀಂ, ಓಂ ಕ್ಲೀಂ ಕ್ಲೀಂ, ಓಂ ಕ್ಲೀಂ ಕ್ಲೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ನಮಃ ಶಿವಾಯ. 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 ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮನೋಗತ ಪ್ರಶ್ನಾತಂತ್ರದಲ್ಲಿ ಮಾರುತಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಮೊದಲು ಬಂದಿರತಕ್ಕಂಥ 1, 2, 3, 4, 5, 6, 7, 8 ರಾಶಿಗಳವರೆಗೂ ಕೂಡ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ತಾವು ಅನ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ದಿವಸ. ಆ ರಾಶಿಗಳು ಯಾವ್ದ್ಯಾವ್ದು ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ, ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೇಷ, ಮಿಥುನ, ಕರ್ಕಾಟಕ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಕುಂಭ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರ್ಯಾರು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೇಷ, ಮಿಥುನ, ಕರ್ಕಾಟಕ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಕುಂಭ. ಈ 8 ರಾಶಿಗಳಲ್ಲಿರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ತಾವು ಅನ್ಕೊಂಡು ಏನೊಂದು ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡ್ರು ಕೂಡ ಇವತ್ತಿನ ದಿವಸ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ನೀವು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಮಾರುತಿಯ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ಹಾಕುವ ಪ್ರತಿ ಹೆಜ್ಜೆ ತಂದೆ ತಾಯಿಯ ಅನುಗ್ರಹ ಇವತ್ತಿನ ದಿವಸ. ಅದರಲ್ಲೂ ಬಹಳ ಶ್ರೇಷ್ಠವಾಗಿ ನೀವು ಮಾಡ್ತಿರ್ತಕ್ಕಂಥ ಕಾರ್ಯವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ, ಅತಿ ಹೆಚ್ಚು ಪರಿಶ್ರಮದಿಂದ, ಮನೋಸ್ಥೈರ್ಯದಿಂದ ನೀವು ಮುನ್ನುಗ್ಗಿದ್ದೆ ಆದ್ರೆ ಬಹಳ ಅದ್ಭುತಕರವಾಗಿ ಇವತ್ತಿನ ದಿವಸ ಕಾರ್ಯಸಿದ್ಧಿ ಮಾಡ್ಕೊಬಹುದು. ಅದರಲ್ಲೂ ಬಹಳ ಶ್ರೇಷ್ಠವಾಗಿ ಇದರಲ್ಲಿ ಕಾಲಭೈರವನ ಸಂಪೂರ್ಣ ಅನುಗ್ರಹ ಇದೆ ಅಂತ ಇದರಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಕಾಲಭೈರವ ದೇವರ ಸಂಪೂರ್ಣ ಅನುಗ್ರಹ ಇದೆ, ಮಾರುತಿಯ ಸಂಪೂರ್ಣ ಅನುಗ್ರಹ ಇದೆ. ಇವತ್ತಿನ ದಿವಸ 8 ರಾಶಿಗಳು ಮೊದಲು ಬಂದಿರತಕ್ಕಂಥವ್ರಿಗೆ ಅನ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಬಹಳ ಅದ್ಭುತವಾಗಿ ಕೆಲಸವನ್ನ ಕಾರ್ಯಸಿದ್ಧಿ ಮಾಡ್ಕೊಂತೀರಾ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಉಳಿದಿರತಕ್ಕಂಥ 4 ರಾಶಿಗಳಲ್ಲಿ ಮಿಶ್ರ ಫಲ ಯಾವುದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಮಃ ಶಿವಾಯ. ಇನ್ನ 2 ರಾಶಿಗಳಲ್ಲಿ ಮಿಶ್ರ ಫಲ ಬಂದಿರತಕ್ಕಂಥದ್ದು. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳು ಯಾವುದು ನಾನು ಹೇಳ್ತಾ ಇದ್ದೀನಿ. ವೃಷಭ ಮತ್ತು ಸಿಂಹ. ವೃಷಭ ಮತ್ತು ಸಿಂಹ ಈ 2 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಅಷ್ಟು ಸಮಂಜಸಕರವಾದಂಥದ್ದಲ್ಲ. ಆದ್ರೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಕಾರ್ಯಸಿದ್ಧಿ ಮಾಡ್ಕೊಬಹುದು. ಆ ಸಮಯ ಯಾವ್ದಪ್ಪ? ಮಧ್ಯಾಹ್ನ 2 ಗಂಟೆಯ ಮೇಲೆ. ಮಧ್ಯಾಹ್ನ 2 ಗಂಟೆಯ ಮೇಲೆ ತಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಪ್ರತಿಯೊಂದನ್ನ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ದಿನ ಬಹಳ ಸುದಿನ. ಆದ್ರೆ 2 ಗಂಟೆಯ ಒಳಗಡೆ ಅಷ್ಟು ಸಮಂಜಸಕರವಾದಂಥ ದಿನ ಅಲ್ಲ. ಇರೋದ್ರಲ್ಲಿ ಹಾಕುವ ಪ್ರತಿಯೊಂದು ಹೆಜ್ಜೆ, ವ್ಯವಹಾರ ಮಾಡುವ ಜಾಗ, ಅದರಲ್ಲೂ ಕೂಡ ಇವತ್ತಿನ ದಿವಸ ಆರ್ಟಿಸ್ಟ್, ಸಿನಿಮಾ ರಂಗದಲ್ಲಿರ್ತಕ್ಕಂಥದ್ದು, ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು, ಕಲೆನೇ ನನ್ನ ಜೀವನ, ಕಲಾ ಸರಸ್ವತಿಯನ್ನ ಆರಾಧನೆ ಮಾಡ್ತಿರ್ತಕ್ಕಂಥವ್ರು ತಾವು ಬಹಳ ಜೋಪಾನ, ಬಹಳ ಗಮನವಿಟ್ಟು ಹಾಕುವಂತ ಡೈಲಾಗ್ ಅಲ್ಲೇ, ನೀವು ಹೇಳುವಂತ ಡೈಲಾಗ್ ಅಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ಫಂಬಲ್ ಇರ್ತಕ್ಕಂಥದ್ದು, ಸ್ವಲ್ಪ ಭಯಭೀತರಾಗ್ತಕ್ಕಂಥದ್ದು, ಏನಪ್ಪಾ ಈ ಸೀನ್ ನನಗೆ ಬರ್ತಾನೆ ಇಲ್ಲ, ಆ ಎಲ್ಲಾ ಕಷ್ಟ ನಷ್ಟಗಳನ್ನ ತಾವು ಅನುಭವಿಸ್ತೀರಾ. ಅದಕ್ಕೋಸ್ಕರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದಕ್ಕೆ ನಿಮ್ಮ ಆರಾಧ್ಯ ದೇವತೆ ಕಲಾ ಸರಸ್ವತಿ ದೇವಿನ ಬಹಳ ಗಮನವಿಟ್ಟು ಪ್ರಾರ್ಥನೆ ಮಾಡಿ, ಬಹಳ ಭಕ್ತಿ ಶ್ರದ್ಧೆಯಿಂದ ನೀವು ಪ್ರಾರ್ಥನೆಯನ್ನ ಮಾಡಬೇಕು. ತಾಯಿ ಇವತ್ತಿನ ದಿವಸ ತನ್ನ ಅನುಗ್ರಹದಿಂದ ಸಂಪೂರ್ಣವಾಗಿ ಅನ್ಕೊಂಡಿರ್ತಕ್ಕಂಥ ಕೆಲಸ, ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಪ್ರತಿಯೊಂದನ್ನು ಕೂಡ ಸಂಪೂರ್ಣವಾಗಿ ಸುಲಲಿತವಾಗಿ ನಾನು ಇವತ್ತಿನ ದಿವಸ ಕೆಲಸ ಮಾಡ್ಕೊಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ತಾಯಿ, ಇದಕ್ಕೆ ನಿನ್ನ ಸಂಪೂರ್ಣ ಅನುಗ್ರಹ ನನಗೆ ಬೇಕು ಅಂತ ನೀವು ಪ್ರಾರ್ಥನೆ ಮಾಡಿದ್ದೆ ಆದ್ರೆ
ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಬಹುದು. ಮಧ್ಯಾಹ್ನ 2 ಗಂಟೆಯ ಮೇಲೆ ಬಹಳ ಅದ್ಭುತಕರವಾಗಿದೆ. ನೀವು ಅನ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಂತೀರಾ. ಇನ್ನು ಉಳಿದಿರ್ತಕ್ಕಂಥ 2 ರಾಶಿ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳು ಯಾರ್ಯಾರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಯವರು ಮಕರ ಮತ್ತು ಮೀನ. ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳು ಯಾರು? ಮಕರ ಮತ್ತು ಮೀನ. ಮಕರ ಮತ್ತು ಮೀನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅಷ್ಟು ಸಮಂಜಸಕರವಾದಂಥ ದಿನ ಅಲ್ಲ. ಹಾಕುವ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಜೋಪಾನವಾಗಿ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಮಾಡುವ ಕೆಲಸ, ವ್ಯವಹಾರ ಜಾಗ, ವ್ಯಾಪಾರ ಜಾಗ ಎಲ್ಲಾನ ಆಚೆ ಹೋಗ್ಬೇಕಾದ್ರೆ ಮನಸ್ಸಿನಲ್ಲಿ ಸ್ವಲ್ಪ ಕಿರಿಕಿರಿ, ಮನೆಯಲ್ಲೂ ಕೂಡ ಕಿರಿಕಿರಿ, ಮಕ್ಕಳ ಜೊತೆ ಇವತ್ತಿನ ದಿವಸ ಒಂದು 10 ನಿಮಿಷ ಕೂಡ ಕಾಲ ಕಳಿಯಕ್ಕಾಗದೇ ಇರತಕ್ಕಂಥ ಕ್ಷಣಗಳು. 10 ನಿಮಿಷ ಅವ್ರ ಹತ್ರ ಮಾತಾಡೋಣ ಅಂತ ಹೋದ್ರು ಕೂಡ ಅವರ ಬೇಡಿಕೆಗಳು ನಿಮಗೆಲ್ಲೋ ಒಂದ್ ಸ್ವಲ್ಪ ಇರ್ಸು ಮುರ್ಸು ಆಗ್ತಕ್ಕಂಥದ್ದು, ಇಲ್ಲ ಅವರೇ ನನಗಿಂತ ಕೊಡ್ಸಿ 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 ಅಂತ ಪ್ರೆಷರ್ ಆಗ್ತಕ್ಕಂಥದ್ದು. ಅದಕ್ಕೆ ನಿಮ್ಮ ಮನಸ್ಥಿತಿ ಚೇಂಜ್ ಆಗಿ ಅವ್ರ ಮೇಲೆ ಕೂಗಾಡ್ತಕ್ಕಂಥದ್ದು, ಹೊಡಿತಕ್ಕಂಥದ್ದು, ಇಲ್ಲ ನಿಮ್ಮ ಧರ್ಮಪತ್ನಿಯವ್ರ ಜೊತೆ ನೀವು ಇವತ್ತಿನ ದಿವಸ ಜಗಳ ಆಡ್ತಕ್ಕಂಥದ್ದು, ಇಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸ್ಕೊಂಡು ಬರ್ತದ್ದು. ಅದರಲ್ಲೂ ಕೂಡ ಮದುವೆ ಆಗಿಲ್ದೇ ಇರಕ್ಕಂಥವ್ರು ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಬೇರೆಯವ್ರ ಜೊತೆ ಜಗಳ ಮಾಡ್ಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟ ಕಿರಿಕಿರಿ ಪ್ರತಿಯೊಂದನ್ನು ಕೂಡ ತಾವು ಇವತ್ತಿನ ದಿವಸ ಎದುರಿಸ್ತೀರಾ. ಅದಕ್ಕೋಸ್ಕರ ಆದಷ್ಟು ಬಹಳ ಜೋಪಾನವಾಗಿ ಗಮನವಿಟ್ಟು ಇವತ್ತಿನ ದಿವಸ ನೀವು ಹಾಕೋ ಹೆಜ್ಜೆ ಬಹಳ ಜೋಪಾನವಾಗಿ ಹಾಕ್ಬೇಕು. ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ, ಆಕಾಶದೆತ್ತರಕ್ಕೆ ಯಾವತ್ತೂ ನಾವು ಇರಬೇಕು ಅಂತ. ನೀವು ಬರೀ ಆಕಾಶ ನೋಡ್ಕೊಂಡೇ ಮುಂದೆ ನಡೆಯೋದ್ರೆ ಆಗೋದಿಲ್ಲ. ಭೂಮಿ ತಾಯಿಯನ್ನ ಕೂಡ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ಆದಷ್ಟು ಮಕರ ಮತ್ತು ಮೀನ ರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿ ತಾಯಿಯನ್ನೇ ನೋಡ್ಬೇಕು, ಭೂಮಿಯನ್ನೇ ನೋಡ್ಬೇಕು. ಆದಷ್ಟು ಕೆಳಗಡೆ ನೋಡಿ ಹಾಕುವ ಹೆಜ್ಜೆ ನಾನು ಈ ಹೆಜ್ಜೆ ಕರೆಕ್ಟ್ ಆಗಿ ಆಗ್ತಾ ಇದೀನಾ ಇಲ್ವಾ ಅನ್ನೋದನ್ನ ಒಂದ್ಸತಿ ನೀವು ಮನಸ್ಸಿಗೆ ತಗೊಂಡು ಹಾಕುವ ಹೆಜ್ಜೆ ಬಹಳ ಜೋಪಾನವಾಗಿ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಆದಷ್ಟು ಸ್ವಲ್ಪ ಹಿರಿಯರ ಬೆಂಬಲ, ತಂದೆ ತಾಯಿಯ ಬೆಂಬಲದೊಂದಿಗೆ ನೀವು ಮಾಡ್ತಕ್ಕಂಥ ಕೆಲಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮಾಡೋ ಕೆಲಸನ ಒಂದ್ ಸತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಜೊತೆನೋ ತಂದೆ ತಾಯಿ ಜೊತೆನೋ ಒಂದ್ಸತಿ ಅದನ್ನ ಪ್ರಸ್ತಾಪ ಮಾಡಿ. ಅವರ ಮನಸ್ಸಿಗೆ ಯಾವ್ದು ಬರುತ್ತೆ, ಇಲ್ಲ ನೀನ್ ಮಾಡ್ತಿರ್ತಕ್ಕಂಥ ಇರೋದ್ರಲ್ಲಿ ಸ್ವಲ್ಪ ಒಳ್ಳೇದಾಗತ್ತೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡ, ನಾನ್ ಇದೀನಿ ನೀನ್ ಮುನ್ನುಗ್ಗು ಅಂದ್ರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಂಪೂರ್ಣವಾಗಿ ಶನೇಶ್ವರನ ಅನುಗ್ರಹ ನಿಮಗೆ ಸಿಗುತ್ತೆ. ಆದರೆ ಒಂದು ವೇಳೆ ತಮ್ಮ ಹಿರಿಯರು, ತಂದೆ ತಾಯಿ ತಾವು ಹಾಕ್ತಿರ್ತಕ್ಕಂಥ ಹೆಜ್ಜೆ, ಮಾಡ್ತಕ್ಕಂಥ ಕೆಲಸ ಇಲ್ಲ ಬೇಡ ನನ್ ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ, ಇವತ್ತೊಂದ್ ದಿವಸ ನೀನು ಇದನ್ನ ಬಿಟ್ಬಿಡು, ಇದನ್ನ ನಾಳೆ ಮಾಡು ಅಂತ ನಾನು ಅವ್ರ ಬಾಯಲ್ಲಿ ಬಂದ್ರೆ ಅದನ್ನ ನೀವು ಶತಾಯಗತಾಯಿ ಬಹಳ ಸೀರಿಯಸ್ ಆಗಿ ತಗೋಬೇಕು. ಅದನ್ನ ಮಾಡಬೇಡಿ. ಒಂದು ವೇಳೆ ಅದನ್ನೇನಾದ್ರೂ ನೀವು ಮೆಟ್ಟಿ ನಿಂತು ನಾನು ಮಾಡೇ ಮಾಡ್ತೀನಿ, ನಾನು ಮಾಡಿದ್ದು ಅಂತ ಏನಾದ್ರು ನೀವು ಮುಂದಕ್ಕೆ ಹೋದ್ರೆ ಅದರಿಂದ ಬಹಳಷ್ಟು ನೆಗೆಟಿವ್ ಅನ್ನ ನೀವು ನೋಡ್ತಕ್ಕಂಥದ್ದಿದೆ. ಆದಷ್ಟು ಕೂಡ ತಂದೆ ತಾಯಿಯ ಮಾತಿಗೆ ಬೆಲೆಯನ್ನ ಕೊಡ್ಬೇಕು. ಇವತ್ತಿನ ದಿವಸ ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಪ್ರತಿಯೊಂದನ್ನು ಕೂಡ ಬಹಳ ಗಮನವಿಟ್ಟು ಆಲಿಸಿ ಬಹಳ ಭಕ್ತಿ ಶ್ರದ್ಧೆಯಿಂದ ಶನೇಶ್ವರನನ್ನ ಪ್ರಾರ್ಥನೆ ಮಾಡಿ. ಶನೇಶ್ವರನನ್ನ ಒಲಿಸ್ಕೋಬೇಕಂದ್ರೆ ತಾವೇನ್ ಮಾಡ್ಬೇಕು? ಹನುಮಂತನನ್ನ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ಗುರುಗಳನ್ನು ಕೂಡ ಬಹಳ ಶ್ರೇಷ್ಠವಾಗಿ ಮಾವಿನ ಎಲೆಯಲ್ಲಿ ಒಂದು ತಂತ್ರಸಾರವನ್ನ ಹೇಳ್ಕೊಟ್ರು. ಹನುಮನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಫಲ ಯಾವುದು? ಮಾವಿನಹಣ್ಣು. ಅದಕ್ಕೋಸ್ಕರ ಮಾವಿನ ಎಲೆ ಆ ಒಂದು ತಂತ್ರಸಾರಕ್ಕೆ ಎಷ್ಟು ಶ್ರೇಷ್ಠನೋ, ಮಾವಿನ ಹಣ್ಣು ಹನುಮಂತನಿಗೆ ಎಷ್ಟು ಶ್ರೇಷ್ಠನೋ, ಅದೇ ರೀತಿ ಶನೇಶ್ವರನಿಂದ ಒಂದು ಸ್ವಲ್ಪ ಆತನ ತೊಂದರೆಯಿಂದ ದೂರ ಆಗ್ಬೇಕು ಅಂದ್ರೆ ಹನುಮಂತನೇ ಮುಖ್ಯ. ಹನುಮಂತನನ್ನ ಪ್ರಾರ್ಥನೆ ಮಾಡಿ. ಹನುಮಂತನ ಓಂ ಜೈ ಶ್ರೀರಾಮ್, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಹನುಮಂತನನ್ನ ಒಲಿಸ್ಕೊಬೇಕಂದ್ರೆ, ಶನೇಶ್ವರನನ್ನ ಒಲಿಸ್ಕೊಬೇಕಂದ್ರೆ ಹನುಮಂತನನ್ನ ಒಲಿಸ್ಕೋಬೇಕು. ಹನುಮಂತನನ್ನ ಒಲಿಸ್ಕೊಬೇಕಂದ್ರೆ ರಾಮನಾಮವನ್ನ ಜಪ ಮಾಡಬೇಕು. ರಾಮನಾಮವನ್ನ ಜಪ ಮಾಡಿ ಹನುಮಂತನನ್ನ ಪ್ರಾರ್ಥನೆ ಮಾಡಿ, ಶನೇಶ್ವರನನ್ನ ಪ್ರಾರ್ಥನೆ ಮಾಡಿ. ಈ ಎಲ್ಲಾ ಕೆಲಸಗಳನ್ನ ನೀವು ಮಾಡೋದ್ರಿಂದ ಇರೋದ್ರಲ್ಲಿ ಮಕರ ರಾಶಿಯವರು ಮತ್ತೆ ಮೀನ ರಾಶಿಯವರು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಬಹುದು. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗಲಿ. ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಮಗಿರ್ತಕ್ಕಂಥ ಫಲಾಫಲಗಳು, ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ಎಲ್ಲ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ. ಶುಭವಾಗಲಿ. ಖಂಡಿತಮ್ಮ. ಯಾಕೆಂದ್ರೆ ಇಲ್ಲಿ ಹೇಳುವ ಪ್ರತಿ ಮಾತಲ್ಲೂ ಒಂದು ಮೂಲಾರ್ಥವಿದೆ. ಈ ಅರ್ಥ ಎಷ್ಟು ಆಲೋಚನೆ ಮಾಡಿದ್ರೂ ಅದರ ಕ್ರಮವನ್ನು ನಾವು ಒಂದೊಂದು ಸಹಿತ ಚಿಂತನೆ ಮಾಡಿದ್ರೆ ಅದರ ಫಲಗಳು ಆಗಿದೆ. ಮೊದಲು ಬಂದಂತಹ ಲಾಭದಲ್ಲಿರ್ತಕ್ಕಂತಹ ನಕ್ಷತ್ರಗಳು, ಅದಾದ ನಂತರ ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು, ಅದಾದ್ಮೇಲೆ ಸಮಸ್ಯೆ ಇದೆ, ಎಚ್ಚರಿಕೆ ಬೇಕು. ಸತ್ಯ ಅದು. ಇವತ್ತಿನ ನನ್ನ ರಾಶಿಫಲದಲ್ಲೂ ಮಕರ ಮತ್ತು ಮೀನರಾಶಿಯವರಿಗೆ ಅಷ್ಟು ಸಮಂಜಸವಾಗಿಲ್ಲ ಎಂಬತಕ್ಕಂಥದ್ದನ್ನೇ ನಾನು ಸ್ಪಷ್ಟೀಕರಿಸಿದ್ದೆ. ಆದರೆ ಇಲ್ಲಿರ್ತಕ್ಕಂತಹ ಈ ಮನೋಗತ ಪ್ರಶ್ನೆಗೆ ಬಂದಂಥದ್ದು ಹಾಗೇ ಇದೆ. ಏನೇ ಆದರೂ ಮನೋಗತ ಪ್ರಶ್ನೆ ಅಂದರೆ ಏನಂದರೆ ಇದು ಆ ಕಾಲಕ್ಕೆ ಸಂಬಂಧಪಟ್ಟಂಥದ್ದು. ದಾಳದಲ್ಲಿರ್ತಕ್ಕಂತಹ ಬೀಜಾಕ್ಷರಗಳು ಅದು ಸೂಚನೆ ಮಾಡುತ್ತೆ. ಎರಡನೇದು ಕವಡೆಗಳಲ್ಲಿ ಬರ್ತಕ್ಕಂತಹ ಆ ಅಂಶಗಳು ಒಂದೊಂದು ಅಂಕೆಗಳನ್ನು ತೋರಿಸುತ್ತಲ್ಲ, ಅದು ಮತ್ತಷ್ಟು ವಿಶೇಷವಾದ ಸೂಚನೆ ಮಾಡುತ್ತೆ. ಇವೆರಡರ ಸಮ್ಮಿಶ್ರಣದಲ್ಲಿ ನಡೆಯುವಂತಹದ್ದು ಈ ಮನೋಗತ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಮನೋಗತ ಪ್ರಶ್ನೆಯಲ್ಲಿ ಏನು ಸೂಚನೆ ಮಾಡಿದ್ದಾರೋ, ಹನುಮ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೋ
ಅದನ್ನು ಪಾಲನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ.